ಎಲ್ರಿಗೂ ನಮಸ್ಕಾರ. ಸೊ ಬುದ್ಧ ಆ್ಯಂಡ್ ಫ್ರೆಂಡ್ಸ್ ತಂಡದಿಂದ ಎಲ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಕಲಿಕೆಗೂ ತಿಳುವಳಿಕೆಗೂ ಒಂದು ಸಣ್ಣ ಡಿಫ್ರೆನ್ಸ್ ಅಂತ ಅನಿಸ್ತು ನಮ್ಗೆ. ನಾವು ಕಲ್ತಿದ್ದನ್ನ ಹೆಂಗ್ ಕಲ್ತಿದೀವೋ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ, ಒಂದು ಮಷಿನರಿ ಹಾಕ್ತಾ ಹೋಗ್ತೀವಿ. ತಿಳುವಳಿಕೆ ಅಂತಂದ್ರೆ ಕೇಳ್ತೀವಿ, ಕೇಳಿ ನಮ್ಮ ಪ್ರೊಸೆಸ್ ಮಾಡ್ಕೊಂತೀವಿ. ಸೊ ಈ ಅವ್ರ ಮಾತು ನಮ್ಮ ಪ್ರೊಸೆಸ್ ಮಾಡ್ಕೊಳ್ಳೋಕೆ ನಮ್ಗೆ ಸಹಾಯ ಆಗ್ಲಿ ಅಂತ ತಿಳುವಳಿಕೆಯ ಕಾರ್ಯಾಗಾರ ಅಂತ ಇಟ್ಟಿರೋದು. ಯಾಕೆ ನಿಮ್ಗೆ ಮೊದಲನೇ ಸಿನಿಮಾಗೆ ಆ ಕಥೆನ ಹೇಳ್ಬೇಕು ಅನ್ಸುತ್ತೆ? ಆ ಥರದ್ದು ಒಂದು ರಿಫೈನ್ಡ್ ವರ್ಕ್ ಬೇಕಾಗುತ್ತೆ. ರೈಟಿಂಗ್ ಸಮಯದಲ್ಲಿ ಟೆಕ್ನಿಕಾಲಿಟಿ ಬಗ್ಗೆ ಎಷ್ಟು ಯೋಚನೆ ಮಾಡ್ಬೇಕು? ಸೊ ಇಲ್ಲಿ ಇದ್ದಿದ್ದು ಸಡನ್ಲಿ ಹಿಂಗೆ ಡ್ರಾಪ್ ಆಗುತ್ತೆ. ನಾನು ಕೂಡ ಹೆಬ್ಬುಲಿ ಸಿನಿಮಾ ಬಂದಾಗ ಹೇರ್ ಕಟ್ ಮಾಡಿಸ್ಬೇಕಂತ ಅನ್ಕೊಂಡೆ ಇದ್ದೆ. ಅವನು ಉಲ್ಟಾ ಹೊಡೆದಿದ್ದು ಆಗಿದೆ, ಆ ಲರ್ನಿಂಗು ತೊಗೊಂಡಿದ್ದೀನಿ ನಾನು. ನನಗೆ ಕ್ಯಾಸ್ಟಿಂಗ್ ಮತ್ತು ಸ್ಕ್ರಿಪ್ಟ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಜೊತೆ ಯಾವುದೇ ಆಗಲಿ, ಲೆಫ್ಟು ರೈಟು ಯಾವುದೇ ಆಗಲಿ, ಬಟ್ ಒಂದು ಆರ್ಟ್ನ ತುಂಬ ಬ್ಯೂಟಿಫುಲ್ ಆಗಿ ಮಾಡೋದು ಹೇಗೆ. ಈ ಹೇರ್ ಕಟಿಂಗ್ ಅನ್ನೋದನ್ನ ಮಾಡಿಸ್ಕೋಬೇಕು ಅಂದ್ರೆ ನಾವು ಕ್ಯಾಲೆಂಡರ್ ಹೋಗ್ಬಿಟ್ಟು ಇವಾಗ ಮಂಗಳವಾರ ಆಗೋದಲ್ಲ ನೋಡ್ಕೊಂಡು ಹೋಗ್ತೀವಿ, ಅಷ್ಟು ಸಿಂಪಲ್. ಆದರೆ ಅದೇ ಹೇರ್ ಕಟ್ ಅನ್ನೋಂಥ ಮೂಲಭೂತ ಅವಶ್ಯಕತೆನ ನಾವು ಪಡ್ಕೋಬೇಕಾದ್ರೆ ನಾವು ದೊಡ್ಡ ಹೋರಾಟನೇ ಮಾಡಬೇಕಾಗ್ಬೋದು ಅನ್ನೋದು ನಮ್ಮ ಸಮಾಜದ ದುರಂತ. ಅದು ಇವತ್ತಿನ ಪರಿಸ್ಥಿತಿ ಹೋರಾಟ ಅಂತ ಒಂದು ಗಂಭೀರವಾದ ವಿಷಯನ ಒಂದು ನವಿರಾದ ಪ್ರೇಮಕತೆ ಜೊತೆಗೆ ಎಲ್ಲರಿಗೂ ಮನಮುಟ್ಟೋ ರೀತಿಯಲ್ಲಿ ಜೊತೆಗೆ ಪ್ರಶ್ನೆಗಳನ್ನ ಹುಟ್ಟಿಸೋ ರೀತಿಯಲ್ಲಿ ತೋರಿಸಿದಂಥ ಸಿನಿಮಾ ಹೆಬ್ಬುಲಿ ಕರೆಕ್ಟ್. ಆ ಸಿನಿಮಾ ನಿರ್ದೇಶಕರಾದಂತಹ ಭೀಮಾ ಅವರ ಜೊತೆಗಿದ್ದಾರೆ. ಆಮೇಲೆ ಎಲ್ಲಾ ಕಥೆಗಳಲ್ಲೂ ಪ್ರೀತಿಯ ಒಂದು ಎಳೆ ಇದ್ದೇ ಇರುತ್ತೆ. ಆದ್ರೆ ಪ್ರೀತಿ ಎಳೆನೇ ಮುಖ್ಯವಾಗಿ ಇಟ್ಕೊಂಡು ಸಿನಿಮಾ ಮಾಡೋದು ಕಷ್ಟ. ಯಾಕಂದ್ರೆ ಲವ್ ಸ್ಟೋರಿಗಳು ತುಂಬಾ ಬರ್ತಾ ಇರ್ತವೆ. ಇದರ ಹೊಸದೇನು ತೋರಿಸೋದು ಅನ್ನೋ ಪ್ರಶ್ನೆ ಎಲ್ಲರಿಗೂ ಬರುತ್ತೆ. ಆದ್ರೆ ಪ್ರಾಮಾಣಿಕವಾಗಿ ಒಂದು ಪ್ರೀತಿ ಕಥೆಯನ್ನ ಹೇಳಿದ್ರೆ ಅದು ಎಲ್ಲಾ ಜನರೇಷನ್ಗೂ ಎಲ್ಲಾ ಕಾಲಕ್ಕೂ ಸಲ್ಲತ್ತೆ, ಕನೆಕ್ಟ್ ಆಗುತ್ತೆ ಅನ್ನೋ ನಂಬಿಕೆನ ಮತ್ತೆ ನಿಜ ಮಾಡಿ ಸಿನಿಮಾ ಇಬ್ಬನಿ ಕಬ್ಬಿದ ಎಳೆಯಲ್ಲಿ. ಆ ಸಿನಿಮಾದ ನಿರ್ದೇಶಕರಾದಂತಹ ಚಂದ್ರಗಿರಿ ಬೆಳ್ಳಿಯಪ್ಪ. ಆಮೇಲೆ ಸಾಮಾನ್ಯವಾಗಿ ನಮ್ಗೆ ಎಲ್ಲರೂ ಈಗ ಅದು ಸಿನಿಮಾ ಫೀಲ್ಡ್ ಅಲ್ಲಿ ಇರೋಗಳಂತೂ ನಮ್ಮ IT ಫ್ರೆಂಡ್ಸ್ ಎಲ್ಲ ಈ ಸಿನಿಮಾ ಸಜೆಷನ್ಸ್ ಕೇಳ್ತಾ ಇರ್ತಾರೆ. ಯಾವ್ದಾದ್ರು OTT ಸಿನಿಮಾ ನೋಡ್ಬೇಕಂತೀವಿ, ಯಾವ್ದಾದ್ರು ಸಿನಿಮಾ ಸಜೆಸ್ಟ್ ಮಾಡ್ಬೇಕು ಅಂತ. ಅದ್ರಲ್ಲಿ 10 ಜನರಲ್ಲಿ 8 ಜನ ಕೇಳೋದು ಯಾವ್ದಾದ್ರು ಥ್ರಿಲ್ಲರ್ ಸಿನಿಮಾ ಇದ್ರೆ ಹೇಳ್ಬೋದು ಅಂತ, ನೋಡಕ್ ಮಜಾ ಕೊಡ್ಬೋದು ಅನ್ನೋದು. ಯಾಕಂದ್ರೆ ಥ್ರಿಲ್ಲರ್ ಅನ್ನೋದು ಎಲ್ಲಾ ವಯೋಮಾನದವರಿಗೆ ಎಲ್ಲಾ ಏಜ್ವರೆಗೂ ಕನೆಕ್ಟ್ ಆಗುವಂತ ಒಂದು ಜಾನರ. ಆ ಜಾನರ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅದನ್ನ ಬರೆಯೋದಕ್ಕೆ ಅಷ್ಟೇ ಕಷ್ಟ. ಆ ಸವಾಲನ್ನ ಮೊದಲನೇ ಸಿನಿಮಾದ ತಗೊಂಡು ಯಶಸ್ವಿಯಾಗಿ ನಿಭಾಯಿಸಿದಂತಹ ಸಿನಿಮಾ ಶಾಕಾಹಾರಿ. ಆ ಸಿನಿಮಾದ ನಿರ್ದೇಶಕರಾದಂತಹ ಸಂದೀಪ್ ಸುಂಕರ್ ಕೂಡ ಇದ್ದಾರೆ. ನನಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂದ್ರೆ, ಈಗ ಕಾಲೇಜಲ್ಲಿ ವೈವಾ ಅಂತ ಏನಿರುತ್ತೆ ಅದರಲ್ಲಿ ಈ ಫಸ್ಟ್ ವೈವಾ ಹೋಗೋರು ಇರ್ತಾರೆ, ಇಂದ ಹೆಸರು ಶುರು ಆಗೋದು. ಅವ್ರಿಗೆ ಒಂಥರ ಬೇರೆ ಮನಸ್ಥಿತಿ ಇರಬೇಕು, ಬೇರೆ ಧೈರ್ಯ ಇರಬೇಕು. ಅವ್ರು ವೈವಾ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಎಲ್ಲರೂ ಕಾಯ್ತಾ ಇರ್ತೀವಿ. ಅಂದ್ರೆ ಹೆಂಗಿತ್ತು ಬರೋ ಕ್ವಶನ್ಸ್, ಪಾಸ್ ಆಗ್ಬೋದಾ ಅಥವಾ ಸುಮ್ಮನೆ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ಬೋದಾ, ಈ ರೀತಿ ಒಂದು ಟೆನ್ಷನ್ ಇರ್ತೀವಿ. ಇಡೀ ಕ್ಲಾಸು ಅವರಿಗೋಸ್ಕರ ಕಾಯ್ತಾ ಇರುತ್ತೆ. ಸೊ ಇವ್ರು 3 ಜನ ಆ್ಯಕ್ಚುಲಿ ವೈವಾನ ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡು ಬಂದಿದ್ದಾರೆ. ನಾವೆಲ್ಲ ಆ್ಯಕ್ಚುಲಿ ಇಲ್ಲಿ ಮೊದಲನೇ ಸಿನಿಮಾ ಮಾಡೋ ಹಂತಲ್ಲಿರೋರು ಅಥವಾ ಮಾಡಿ ಏನೋ ಆ ಪ್ರೊಸೆಸಲ್ಲಿರೋರು. ಸೊ ನಾವು ವೈವ ಹೆಂಗಾಯ್ತು ಅಂತ ಕೇಳಲಿಕ್ಕೋಸ್ಕರ ಇಲ್ಲಿ ಕೂತಿದ್ದೀವಿ. ಸೊ ಅದರ ಲೆಕ್ಕದಲ್ಲಿ ನೋಡೋದಾದ್ರೆ ನನ್ನ ಮೊದಲನೇ ಪ್ರಶ್ನೆ ಏನಂದರೆ, ಈಗ ನನಗಂತೂ ಅದು ಹೌದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು. ನಾವು ಫಸ್ಟು ಈ ಕೆಲಸ ಅದು ಈ ರೀಸೆಂಟಾಗಿ ಒಂದು ಲಾಸ್ಟ್ ಡೆಕೇಡಲ್ಲಿ ನೋಡಿದ್ರೆ IT ಅಥವಾ ಬೇರೆ ಬೇರೆ ಫೀಲ್ಡಿಂದ ಕೆಲಸ ಬಿಟ್ಟು ಬಂದವರೇ ಜಾಸ್ತಿ ಇರ್ತಾರೆ ಸಿನಿಮಾ ಫೀಲ್ಡಲ್ಲಿ. ನಮಗೆ ಸಿನಿಮಾ ಈ ಕೆಲಸ ಬಿಡೋ ಟೈಮಲ್ಲಿ ಯಾವ ರೀತಿ ಇರುತ್ತೆ ತಲೆಯಲ್ಲಿ ಅಂದರೆ, ಒಂದು ಭ್ರಮೆ. ಸಿನಿಮಾ ಅಂದರೆ ಒಂದು ಭ್ರಮಾಲೋಕ. ಆ ಭ್ರಮೆ ಯಾವ ರೀತಿ ಇರುತ್ತೆ ಅಂದರೆ, ನಾನು ಇವತ್ತು ಕೆಲಸ ಬಿಡ್ತೀನಿ, ಹೋಗ್ತೀನಿ, ಇನ್ನೊಂದು 10 ವರ್ಷ ಆದಮೇಲೆ ವೀಕೆಂಡ್ ವಿತ್ ರಮೇಶಲ್ಲಿ ಬರ್ತೀನಿ, ಅಷ್ಟೇ ನಮ್ಮ ತಲೆಯಲ್ಲಿ ಇರೋದು. ಆ ಮಧ್ಯದ 10 ವರ್ಷ ನಾವು ಯಾರು ಯೋಚನೆ ಮಾಡಿರೋಲ್ಲ ಅದು ಯಾವ ರೀತಿ ಇರುತ್ತೆ ಅಂತ. ಆ ಭ್ರಮೆಯಿಂದ ಹೊರಗಡೆ ಬರ್ದೇನೆ ನಾವು ಸಿನಿಮಾ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದು ಒಂದು ಕಷ್ಟದ ಪ್ರೋಸೆಸ್. ಅದು ಆ ರಿಯಾಲಿಟಿ ಏನು ಸಿನಿಮಾ ಮೇಕಿಂಗ್ ಪ್ರೊಸೆಸಲ್ಲಿರೋ ರಿಯಾಲಿಟಿನೇ ಬೇರೆ ಇರುತ್ತೆ. ಆ ಭ್ರಮೆಯಿಂದ ಎಷ್ಟು ಮಟ್ಟಿಗೆ ಹೊರಗೆ ಬರಬೇಕು, ನೀವು ಅದರಿಂದ ಹೊರಗೆ ಬಂದ್ರ ಅಥವಾ ಒಂದು ಸ್ವಲ್ಪ ಭ್ರಮೆ ಇಟ್ಕೊಳ್ಳೋದು ಒಳ್ಳೇದಾ, ಈ ಪ್ರಶ್ನೆಯಿಂದ ನಾನು ಶುರು ಮಾಡ್ಬೇಕು ಅನಿಸ್ತಾ ಇದೆ. ಇಲ್ಯೂಷನ್ ಅಬೌಟ್ ಫ್ಯೂಚರ್ ತುಂಬ ನೆಸೆಸರಿ. ಯಾಕಂದರೆ ನಿಮ್ಗೊಂದು ಫ್ಯೂಯಲ್ ಬೇಕಲ್ಲ. ಅಂದರೆ ಫಿಲ್ಮ್ ಮೇಕಿಂಗ್ ಇಸ್ ಅ ವೆರಿ ಡಿಫಿಕಲ್ಟ್ ಪ್ರೊಫೆಷನ್. ಸೊ ಇಲ್ಲಿ ನೀವು ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಯು ನೀಡ್ ಸಮ್ ಸಾರ್ಟ್ ಆಫ್ ಫ್ಯೂಯಲ್. ಒಂದು ಹಣಕಾಸಿಂದು ಇರುತ್ತೆ, ಜೊತೆಗೆ ಬೇರೆಯವರು ನಿಮ್ಮ ಸುತ್ತ ಇರೋ ನಿಮ್ಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಡ್ರೀಮ್ಗೆ ಹೆಂಗೆ ಜೊತೆಯಾಗಿ ನಿಲ್ತಾರೆ, ಹೆಗ್ಲಾಗಿ ನಿಲ್ತಾರೆ ಅನ್ನೋದೊಂದು. ಇನ್ನೊಂದು ಮೋರ್ ಇಂಪಾರ್ಟೆಂಟ್ಲಿ ಫ್ಯೂಚರ್ ನಿಮ್ಗೊಂದು ಇಮೇಜ್ ಕ್ರಿಯೇಟ್ ಆಗುತ್ತಲ್ಲ. 5 years ಆದಮೇಲೆ ನಾನು ದಿಸ್ ಇಸ್ ವಾಟ್ ಐ ಆಮ್, 10 years ಆದಮೇಲೆ ದಿಸ್ ಇಸ್ ಹೌ ಮೈ ಲೈಫ್ ವಿಲ್ ಬಿ ಅಂತ. ಅದು ಇಲ್ಲದಿದ್ದರೆ ನಿಮಗೆ ಟು ಓವರ್ಕಮ್ ಆಲ್ ದ ಹರ್ಡಲ್ಸ್ ಎಲ್ಲ ತುಂಬ ಡಿಫಿಕಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದ್ಯಾಟ್ ಇಲ್ಯೂಷನ್ ಇಸ್ ನೆಸೆಸರಿ. ಮುಂದೆ ಏನು ನಂಗೆ ಸಿಗುತ್ತೆ ಅನ್ನೋದು, ಆ ಹ್ಯಾಪಿ ಇಮೇಜ್ ಅಬೌಟ್ ಯುವರ್ ಫ್ಯೂಚರ್. ಆ್ಯಂಡ್ ಇಲ್ಯೂಷನ್ ಅಬೌಟ್ ಪ್ರೆಸೆಂಟ್ ಇದೆಲ್ಲ, ಸೆನ್ಸ್ ಆಫ್ ಅರೈವಲ್. ನಾನು ಆಲ್ರೆಡಿ ಅರೈವ್ ಆಗಿಬಿಟ್ಟಿದ್ದೀನಿ ಅನ್ನೋದು. ಅದು ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ಒಂದು, ನಂಗೆ ಆಲ್ರೆಡಿ ಸಫಿಷಿಯೆಂಟ್ ಸ್ಕಿಲ್ಸ್ ಇದೆ, ಅಂದರೆ ಈಗಿರೋ ಬೇರೆ ಫಿಲ್ಮ್ ಮೇಕರ್ಸ್ಗೆ ಕಂಪೇರ್ ಮಾಡಿದ್ರೆ ಅವ್ರಿಗಿಂತ ಬೆಟರ್ ನಾನು ಇದ್ದೀನಿ ಅನ್ನೋದು ಆ ಇಲ್ಯೂಷನ್. ಅಥವಾ ನಾನೀಗ ಮೀಟಿಂಗ್ ಕೂತ ತಕ್ಷಣ ಆಪೋಸಿಟ್ ಪ್ರೊಡ್ಯೂಸರ್ ಓಕೆ ಮಾಡ್ತಾನೆ ಇಲ್ಯೂಷನ್. ನಾವು ಅದು ನಮಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತೀನಿ. ಅಂದರೆ ನಾನು ಅದೇ ಫೇಸಿಂದ ದಾಟ್ಕೊಂಡು ಬಂದಿರೋನು, ಈಗಲೂ ಅದೇ ಫೇಸಲ್ಲಿ ಇದ್ದೀನಿ. ಇನ್ನು
ಐ ಕೈಂಡ್ ಆಫ್ ಇಲ್ಯೂಷನ್ ಹ್ಯಾಸ್ ಮಾರ್ಫ್ ಇಂಟು ಸಮಥಿಂಗ್ ಎಲ್ಸ್ ಅಷ್ಟೇ ಇವಾಗ. ಅಂದರೆ ಈಗ ಇಬ್ಬನಿ ಆದಮೇಲೆ ನಾನು ಯಾವುದೇ ಕತೆ ಇದು ಮಾಡಿದ್ರು ಅದಕ್ಕೆ ಪ್ರೊಡ್ಯೂಸರ್ ಸಿಗ್ತಾರೆ ಅನ್ನೋ ಒಂದು ಇಲ್ಯೂಷನ್ ಇತ್ತು. ಈಗ ಅದು ಬ್ರೇಕ್ ಆಯಿತು. ಮುಂದೆ ನೆಕ್ಸ್ಟ್ ಫಿಲಮ್ ಮಾಡಿದ್ಮೇಲೆ ಏನೋ ಒಂದು ಇಲ್ಯೂಷನ್ ಬರ್ಬೋದು ಅದೇ ರೀತಿ, ಸೆನ್ಸ್ ಆಫ್ ಅರೈವಲ್. ಸೊ ಟ್ರ್ಯಾಪ್ಗೆ ಸಿಗೋದಂಗೆ ಇರೋದು ಮುಖ್ಯ ಅಂತ ನಾನು ಭಾವಿಸ್ತೀನಿ ಅಷ್ಟೆ. ಅಂದರೆ ಇವಾಗ ಇಲ್ಯೂಷನ್ ಅಬೌಟ್ ಯುವರ್ ಫ್ಯೂಚರ್ ಈಸ್ ನೆಸೆಸರಿ, ಇಲ್ಯೂಷನ್ ಅಬೌಟ್ ಯುವರ್ ಪ್ರೆಸೆಂಟ್ ಟ್ರ್ಯಾಪ್. ಸೊ ಅದರಿಂದ ನೀವುಗಳು ಹೇಗೆ, ಯಾಕಂದರೆ ನನಗಿರೋ ಟ್ರ್ಯಾಪ್ ನಿಮಗಿರೋ ಟ್ರ್ಯಾಪ್ ಸೇಮ್ ಇರಬೇಕು ಅಂತಿಲ್ಲ, ಇಟ್ ಕುಡ್ ಬಿ ಡಿಫ್ರೆಂಟ್. ಸೊ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಳ್ಳೆಯದು ಅಂತ ಅಷ್ಟೆ. ಈ ಇನ್ಸ್ಪಿರೇಷನ್ ಅನ್ನೋದನ್ನ ನೀವು ಹೇಗೆ ನೋಡ್ತೀರಿ ಮುಖ್ಯವಾಗಿ? ಅಂದರೆ ನಮ್ಗೆ ಗೊತ್ತಿಲ್ಲದೆ ಇರೋವಾಗ, ಅದು ಮೊದಲನೇ ಸಿನಿಮಾ ಮಾಡೋರಿಗೆ ಗೊತ್ತಿಲ್ಲದೆ ಇರೋವಾಗೆ ನಾನು ನೋಡಿದ ಎಲ್ಲ ಸಿನಿಮಾಗಳದ್ದು ಯಾವುದೋ ಒಂದು ಅಂಶ ಅದ್ರಲ್ಲಿ ಬಂದಿರೋ ಚಾನ್ಸಸ್ ಇರುತ್ತೆ. ಅದು ಹೋಮಾಜಾಗೂ ಬಂದಿರ್ಬೋದು ಅಥವಾ ಅದೇ ಥರ ಬಂದಿರ್ಬೋದು. ಅದನ್ನು ನೀವು ಹೇಗೆ ನೋಡ್ತೀರಿ? ಅಂದರೆ ಅದ್ರಲ್ಲಿ ಓನ್ ವಾಯ್ಸ್ ಗುರ್ಸ್ಕೊಳ್ಳೋದು ಹೇಗೆ? ಅದು ಮೊದಲನೇ ಸಿನಿಮಾ ಮಾಡೋರಿಗೆ ನೀವು ಯಾವುದಾದ್ರು ಇನ್ಸ್ಪಿರೇಷನ್ ಸಿಕ್ಕಾಕೊಂಡಿದ್ದೀರಾ? ಅಂದರೆ ಅಯ್ಯೋ ನಂಗೆ ಗೊತ್ತಿಲ್ಲದೆ ಇರೋಂಗೆ ಅದೇ ಥರ ಬರೆದ್ಬಿಟ್ನಲ್ಲ ಅಂತ ಅದರಿಂದ ಹೊರಗಡೆ ಬಂದ್ರ? ಅಥವಾ ಅದೇ ಈ ಇನ್ಸ್ಪಿರೇಷನ್ ಬಗ್ಗೆ ಏನು ಹೇಳ್ತೀರಿ ನೀವು, ಅದು ಮೊದಲನೇ ಸಿನಿಮಾ ಮಾಡೋರಿಗೆ? ನನ್ನ ವಿಷಯದಲ್ಲಿ ಇನ್ಸ್ಪಿರೇಷನ್ ಅಂತ ಬಂದರೆ ಬಹುಶಃ ನನ್ನ ಎಮೋಷನ್ಸೇ ನನಗೆ ಭಾಳ ಇನ್ಸ್ಪೈರ್ ಮಾಡುತ್ತೆ. ಅಂದರೆ ನಾನು ಯಾವುದೋ ಒಂದು ಸಿನಿಮಾ ನೋಡಿದಾಗ ನನ್ನಲ್ಲಾಗೋ ಒಂದು ಅಂದರೆ ಏರಿಳಿತ ಇರುತ್ತಲ್ಲ, ಅಂದರೆ ಎಲ್ಲಿ ನಾನು ಕನೆಕ್ಟ್ ಆಗ್ತೀನಿ, ಎಲ್ಲಿ ನಾನು ಡ್ರಾಪ್ ಆಗ್ತೀನಿ. ಸೊ ಯಾವುದೋ ಒಂದು ತುಂಬ ಚೆನ್ನಾಗಿರೋ ಸಿನಿಮಾ ನೋಡಿದಾಗ ನನಗೆ ಎಷ್ಟು ಅದೊಂದು ರಶ್ ಕೊಟ್ಟಿರುತ್ತೆ. ನಾನು ಫಿಲ್ಮ್ ಮೇಕರ್ ಆಗಬೇಕು ಅಂತ ಬಂದಾಗ ಈ ಥರದ ರಶ್ ನಾನು ಜನ ಕೊಡಬೇಕು ಅನ್ನೋದೇ ಒಂದು ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನನಗೆ. ಅಂದರೆ ಇಲ್ಲ ಇದನ್ನು ನಾನು ಕೊಡಬೇಕು, ಅಂದರೆ ಈ ಥರದ್ದು ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಅಟ್ಲೀಸ್ಟ್ ನನ್ನ ಕತೆಗಳನ್ನ ಒಂದು 10 ಜನ ನೋಡ್ತಾರೆ ಅನ್ನೋದೇ ಒಂದು ದೊಡ್ಡ ಇನ್ಸ್ಪಿರೇಷನ್. ಆ್ಯಂಡ್ ಫಿಲ್ಮ್ ಮೇಕಿಂಗ್ ಅಂತ ಬಂದಾಗ ನನಗೆ ಫಸ್ಟು ನಾನು ಇನ್ಸ್ಪೈರ್ ಆಗೋದೇ ಈ ರೈಟಿಂಗ್ ಗ್ರಾಫಲ್ಲಿ ನನಗೆ ತುಂಬ ಅಂದರೆ ಯಾವತ್ತೂ ಇನ್ಸ್ಪೈರ್ ಮಾಡುತ್ತೆ. ಏನಕ್ಕೆ ನಾನು ಈ ಬಿಟ್ಟಲ್ಲಿ ನಾನು ತುಂಬ ಕನೆಕ್ಟ್ ಆಗ್ತಾಯಿದ್ದೀನಿ, ಯಾರಿಗೆ ಕನೆಕ್ಟ್ ಆಗ್ತಾಯಿದ್ದೀನಿ, ಯಾರ ಮೇಲೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ, ಈ ಥರದ ಇನ್ಸ್ಪಿರೇಷನ್ಗಳನ್ನ ನಾನು ಸ್ಟಡಿ ಮಾಡ್ತಾ ಬಂದೆ. ಅಂದರೆ ಫಿಲ್ಮ್ ಮೇಕಿಂಗ್ ಪ್ರೊಸೆಸ್ ಅಂತ ಬಂದಾಗ, ಅಂದರೆ ಮುಂಚೆ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಆಲ್ ಓವರ್ ಇಂಡಿಯಾ ಓಡಾಡ್ತಾ ಇದ್ದೆ. ಆ ಟೈಮಲ್ಲಿ ನಾನು ಸ್ವಲ್ಪ ಹಿಂದಿ ಸಿನಿಮಾಗೆ ನಾನು ತುಂಬ ಅಡಾಪ್ಟ್ ಆಗಿದ್ದೆ. ಆವಾಗ ನನಗೆ ಈ ಯಾರು ರಾಜ್ಕುಮಾರ್ ಹಿರಾನಿ ಆಗಿರ್ಬೋದು ಮತ್ತು ಆಮೇಲೆ ನೀರಜ್ ಪಾಂಡೆ, ಇವೆರಡು ಅವರ ರೈಟಿಂಗ್ ಗ್ರಾಫ್ ಆಗಿರ್ಬೋದು, ಅವರ ಹಿಡಿತಗಳು, ಅಂದರೆ ಸಿನಿಮಾ ಮೇಲಿನ ಹಿಡಿತಗಳು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಅಂದರೆ ಎಲ್ಲೂ ನನ್ನ ಬಿಡ್ಕೊಡ್ತಾ ಇದ್ದಿಲ್ಲ, ನನ್ನ ರಶನ್ನು ಕಮ್ಮಿ ಮಾಡ್ತಾ ಇದ್ದಿಲ್ಲ ಅನ್ನೋದು. ಸೊ ಅಲ್ಲಿಂದ ನಾನು ಆ್ಯಕ್ಚುಲಿ ರೈಟಿಂಗ್ ವಿಷಯದಲ್ಲಿ ಒಂದಿಷ್ಟು ತೊಗೊಂಡಿದ್ದು ಗ್ರಾಫ್. ಬಟ್ ಆ ಥರದ ಜಾನರ್ ಇನ್ನೂ ನನಗೆ ಮಾಡೋಕ್ಕೆ ಸಿಕ್ಕಿಲ್ಲ. ಬಟ್ ಸ್ಟಿಲ್ ಅದೇ ಥರದ ಒಂದು ಪಿಚ್ಚಿಂಗಲ್ಲಿ ಇರ್ತೀನಿ. ಬಟ್ ಆ ಟೈಮಲ್ಲಿ ಈ ಒಂದು ಸಮಯದ ಇದಕ್ಕೋಸ್ಕರ ನಾನು ಬೇರೆ ನನ್ನ ಕಥೆಗಳನ್ನ ಪಿಚ್ ಆಗ್ತಾ ಇದೆ. ಬಿಟ್ಟರೆ ಆ ಥರದ ನಾನು ಏನು ಅಂದ್ಕೊಂಡಿದ್ದೀನಿ ಅಥವಾ ನಮ್ಮದೇನೊಂದು ಸ್ಟ್ರೆಂತ್ ಇದೆ, ಅದನ್ನು ನನಗಿನ್ನೂ ಮಾಡೋಕ್ಕೆ ಸಿಕ್ಕಿಲ್ಲ. ಬಟ್ ನನ್ನ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಈ ಥರದ ಒಂದು ಇದಷ್ಟೇ, ಅಂದರೆ ನನ್ನ ಒಂದು ಜರ್ನಿ. ನೀವು ಮಾಡಿರೋ ಮೊದಲನೇ ಸಿನಿಮಾ, ಆ ಜಾನ್ರ ಏನಿದೆ, ನೀವು ಮಾಡಿರೋ ಮೊದಲನೇ ಸಿನಿಮಾ ಜಾನ್ರ, ಅದು ನಿಮ್ಮ ವ್ಯಕ್ತಿತ್ವಕ್ಕೆ ತುಂಬ ಹತ್ತಿರ ಇದೆಯಾ? ಸಾಮಾನ್ಯವಾಗಿ ಹೇಳ್ತಾರೆ ಮೊದಲನೇ ಸಿನಿಮಾ ನಮ್ಮ ಅನುಭವಗಳದ್ದೇ ನಾವು ಮಾಡ್ಬಿಡ್ತೀವಿ, ಅಂದರೆ ನಾವು ಯಾವ ರೀತಿ ಇದೆಯೋ ಅದೇ ಮಾಡ್ತೀವಿ, ಯಾಕಂದ್ರೆ ಈಸಿ ಇರುತ್ತೆ ಮಾಡೋಕ್ಕೆ ಅಂತ. ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಹತ್ತಿರವಾಗಿತ್ತು ನಿಮ್ಮ ಜಾನ್ರ? ಹೌದು ಅಂತಾದರೆ ಎಷ್ಟು ಈಸಿ ಆಯಿತು, ಇಲ್ಲ ಅಂತಾದರೆ ಹೇಗೆ? ಅದು ನಿಮ್ದು ಅಲ್ಲದೇ ಇರೋ ವ್ಯಕ್ತಿತ್ವಕ್ಕೆ ಆ ಜಾನ್ರಿಗೆ ಹೇಗೆ ಬರೆದ್ರಿ ಅಂತ? ಸಮ್ ಸ್ಟೋರೀಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ವೆನ್ ಐ ರೈಟ್ ಇಟ್ ಐ ಬಿಕಮ್ ದಟ್ ಕ್ಯಾರೆಕ್ಟರ್ ಆ್ಯಂಡ್ ರೈಟ್ ಇಟ್. ಆ್ಯಂಡ್ ಅದರಲ್ಲೊಂದು ನನಗೊಂದು ವಿಕೇರಿಯಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂದರೆ ನನಗೆ ಆ ಪಾತ್ರವಾಗಿ ಆ ಜೀವನ ಅನುಭವಿಸೋಕ್ಕೆ ಸಿಗುತ್ತೆ, ವಿಚ್ ಇಸ್ ಅನ್ ಅಡ್ವಾಂಟೇಜ್. ಸೊ ಇಬ್ಬನಿ ಬರಿಬೇಕಾದ್ರೆ ಆ ಪ್ರೊಸೆಸ್ಸಲ್ಲಿ ನಾನು ಒಂದು ಸಿದ್ಧಾರ್ಥ ಅನ್ನೋ ಪಾತ್ರ ಬರಿಬೇಕಾದ್ರೆ ನನ್ನಲ್ಲಿರೋ ಒಂದು ಲೋಪದೋಷಗಳು ಏನಿದೆ, ಶಾರ್ಟ್ ಕಮಿಂಗ್ಸ್ ಏನಿದೆ, ಅದನ್ನ ಮೈಂಡ್ಲಿ ಇಟ್ಕೊಂಡು ಬರೆದಂಥ ಇದು. ಅನಾಹಿತ ಪಾತ್ರ ಏನು ಅಂತ ಹೇಳಿದ್ರೆ, ಈಗ ನನ್ನ ಈ ಶಾರ್ಟ್ ಕಮಿಂಗ್ಸ್ನ ನಾನು ಓವರ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ಹೂ ಶುಡ್ ಮೈ ಪಾರ್ಟ್ನರ್ ಅನ್ನೋದನ್ನ ಮೈಂಡ್ಲಿ ಇಟ್ಕೊಂಡು ಕ್ರಿಯೇಟ್ ಮಾಡಿದಂಥ ಪಾತ್ರ. ಸೊ ಹಿಂಗೆ ನೀವು ಬರಿಬೇಕಾದ್ರೆ ನಿಮ್ಗೆ ಗೊತ್ತಿಲ್ದಿರಂಗೆ ನಿಮ್ದೊಂದಿಷ್ಟು ಲೈಫ್ ಫಿಲಾಸಫೀಸ್ ಥೀಮ್ಸ್ ಇರುತ್ತಲ್ಲ, ಅದು ಇಟ್ ವಿಲ್ ಪರ್ಕ್ಯುಲೇಟ್ ಇನ್ ಟು ವಾಟ್ ಎವರ್ ಯುವರ್ ರೈಟಿಂಗ್. ಸೊ ನಾನು ಬಿಲೀವ್ ಮಾಡೋಂಥ ತುಂಬ ಫಿಲಾಸಫೀಸ್ ಈ ಫಿಲಮಲ್ಲಿ ಬಂದಿದೆ, ಇನ್ ಟರ್ಮ್ಸ್ ಆಫ್ ಲವ್, ಇನ್ ಟರ್ಮ್ಸ್ ಆಫ್ ಕೇರ್, ಹೌ ವಿ ಶುಡ್ ಟ್ರೀಟ್ ಸಮ್ ಒನ್. ಆ್ಯಂಡ್ ರಾಧಾ ಪಾತ್ರ ಬಂದು ಇಟ್ ಈಸ್ ನೀದರ್ ಮೀ ಆರ್ ನಾರ್ ಮೈ ಪಾರ್ಟ್ನರ್, ಬಟ್ ಒಂದು ಸ್ಟ್ರಾಂಗ್ ವುಮೆನ್ ಹೇಗಿರಬೇಕು, ಸಮ್ಮನ್ ಫಾರ್ ಹೂಮ್ ಐ ಶುಡ್ ಕೇರ್ ಅನ್ನೋದು ಮೈಂಡ್ಲಿ ಇಟ್ಕೊಂಡು ಬರೆದಿದ್ದಂಥ ಪಾತ್ರ ರಾಧಾ. ಸೊ ಇಫ್ ಐ ಥಿಂಕ್ ಅಬೌಟ್ ಇಟ್, ಎಸ್, ನಂದು ಲೈಫ್ ಫಿಲಾಸಫೀಸ್, ಥೀಮ್ಸ್, ಬಿಲೀಫ್ಸ್ ಎಲ್ಲ ಈ ಚಿತ್ರದಲ್ಲಿ ಇದೆ. ಸೊ ನೆಕ್ಸ್ಟ್ ಯಾವ ಜಾನ್ರ ಟ್ರೈ ಮಾಡೋಕೆ ನಿಮ್ಗೆ ಆಸೆ ಇದೆ? ನಾನು ಲೈಫಲ್ಲಿ ಮಾಡೋದೇ ಇಲ್ಲ ಅಂತ ಒಂದು ಜಾನ್ರಿಂದ ದೂರ ಇದ್ದಿದ್ದು ಹಾರರ್, ಬಟ್ ಇವಾಗ ಹಾರರೇ ಮಾಡ್ತಾ ಇದ್ದೀನಿ. ಭೀಮರಾವ್ ಸರ್, ನಾನು ಹೆಬ್ಬುಲಿ ಕಟ್ಟಲ್ಲಿ ವರ್ಕ್ ಮಾಡಿರೋದ್ರಿಂದ ತುಂಬ ಜನ ಅವ್ರಿಗೆ ಹೇಳಿರೋದು ಇದೆ, ಅಂದರೆ ಮೊದಲನೇ ಸಿನಿಮಾ ಯಾಕೆ ಇಷ್ಟು ರಿಸ್ಕಿ ವಿಷಯನ ತಗೊಂಡ್ರಿ ಅನ್ನೋವಂಥದ್ದು. ಸೊ ನಿಮ್ಗೆ ಅದು ಇನ್ನೂ ಯಾಕೆ ನಿಮ್ಗೆ ಮೊದಲನೇ ಸಿನಿಮಾಗೆ ಆ ಕಥೆನೇ ಹೇಳ್ಬೇಕು ಅನಿಸ್ತು? ಆ ಎಲ್ಲ ಕ್ಯಾರೆಕ್ಟರ್ಗಳು ನನ್ನವೇ. ಅಲ್ಲಿ ನಾನು ಕಂಡಿರ್ತಕ್ಕಂಥ ಕ್ಯಾರೆಕ್ಟರ್ಗಳು, ನಾನು ಅನುಭವಿಸಿರ್ತಕ್ಕಂಥ ಒಂದು ಕ್ಯಾರೆಕ್ಟರು ಆಗಿರೋದ್ರಿಂದ ಅದು ನನಗೆ ತುಂಬ
ಆ ವಿಷಯನ ಹೇಳ್ಬೇಕನ್ನಿಸ್ತು ಹೇಳಿದ್ರು. ಜೊತೆಗೆ ಅಂದರೆ ಏನೂ ಇಲ್ಲ ಅನ್ನೋ ಒಂದು ಪ್ರಶ್ನೆ ಯಾವಾಗಲೂ ಅಂದರೆ ಈ ಮೆಟ್ರೋಪಾಲಿಟನ್ ಸಿಟಿಯಲ್ಲಿರೋರಿಗೆ ಅದು ಯಾವಾಗಲೂ ಕಾಡ್ತಿರುತ್ತೆ. ಅಂದರೆ ಈ ಕಾಸ್ಟ್ ಸಂಬಂಧಪಟ್ಟಂಗೆ ಅಥವಾ ಕಟಿಂಗ್ ಶಾಪಲ್ಲಿ ಒಬ್ಬ ದಲಿತ್ನ ಎಂಟ್ರಿ ಆಗದೆ ಇರೋ ಒಂದು ಘಟನೆಗಳು ಇನ್ನೂ ಇದಾವ ಅನ್ನೋ ಪ್ರಶ್ನೆಗಳು ಈ ಇಲ್ಲಿ ಎಲ್ಲ ಕ್ವಶನ್ಸ್ಗಳಿರುತ್ತೆ ನಮ್ಮಲ್ಲಿ ಇಲ್ಲಿ ಬದುಕಿದವ್ರಿಗೆ. ಬಟ್ ತುಂಬ ಇದೆ ಅಂತ ಹೇಳ್ಬೇಕಾಗಿತ್ತು ನಾನು. ಅಂದರೆ ನಾವಿರೋ ಏರಿಯಾಗಳು ತುಂಬ ಅದನ್ನು ಇನ್ನೂ ಆ ಸಿಚುವೇಶನ್ ತುಂಬ ಕ್ರಿಟಿಕಲ್ ಇದೆ ಅಲ್ಲಿ. ಅಂದರೆ ನಾನು ಕೂಡ ಹೆಬ್ಬುಲಿ ಸಿನಿಮಾ ಬಂದಾಗ ಹೇರ್ ಕಟ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಅವನು. ಆಗ ನಮಗೆ ಇದು ಇರಲಿಲ್ಲ, ಅಂದರೆ ಆ ಸಿಚುವೇಶನಲ್ಲಿ ಬೆಳೆದವರಲ್ಲ ನಾವು. ಸೊ ಆ ಕಾರಣಕ್ಕೋಸ್ಕರ ಅದು ನನಗೆ ತುಂಬ ಹೇಳೋ ವಿಷಯ ಆಗಿತ್ತು. ಜೊತೆಗೆ ಏನೂ ಇಲ್ಲ ಅನ್ನೋರಿಗೆ ಇದೆ ಅಂತ ಹೇಳ್ಬೇಕಾಗಿತ್ತು. ಆ ಒಂದೆರಡು ವಿಷಯಗಳನ್ನ ಇಟ್ಕೊಂಡು ನಾವು ಸಿನಿಮಾ ಈ ಎಕ್ಸೈಟ್ಮೆಂಟ್ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಸೊ ಇದು ಎಲ್ಲರಿಗೂ ಇರುತ್ತೆ. ಅಂದ್ರೆ ಈಗ ಈ ಸ್ಟಾರ್ಟಿಂಗ್ ಅಲ್ಲಿ ಏನೋ ಅಗಸ ಎತ್ತೆ ತಗೋಣ ಅಂತ ಒಂದು ಗಾದೆ ಇದೆ. ಅಂದ್ರೆ ನಮ್ಗೆ ಯಾವ್ದೋ ಒಂದು ಐಡಿಯಾ ಬರುತ್ತೆ. ಈಗ ಒಂದು ಸಣ್ಣ ಕಥೆಗಾದ್ರೆ ನಾವು ಒಂದು 4-5 ದಿನ ಎಕ್ಸೈಟ್ ಆಗಿಲ್ಲ ಸಾಕು. ಮತ್ತೊಂದು ಸಿನಿಮಾಗೆ ತಿಂಗಳಾನ್ಗಟ್ಲೆ ವರ್ಷಗಟ್ಲೆ ಅದೇ ಐಡಿಯಾ ನಮ್ಮನ್ನ ಎಕ್ಸೈಟ್ ಮಾಡ್ತಾ ಇರ್ಬೇಕಾಗುತ್ತೆ. ಅಂಡ್ ಈಗ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಜನ ಅಥವಾ ಬೇರೆ ಬೇರೆ ಸನ್ನಿವೇಶಗಳು, ಇವ್ರಿಗೆ ಬಂದಂತ ಸನ್ನಿವೇಶಗಳು ನಮ್ಮ ಎಕ್ಸೈಟ್ಮೆಂಟ್ ಕಡಿಮೆ ಮಾಡೋ ಸಾಧ್ಯತೆ ಇರುತ್ತೆ. ನೀವು ಅದು ಈಗ ಮೊದಲೇ ಸಿನಿಮಾ ಮಾಡೋದು ಅಂತ ಅದು ಇನ್ನೂ ಕಷ್ಟ. ಅಂದ್ರೆ ನೂರಾರು ಜನ ಏನೋ ಹೇಳ್ತಾ ಇರ್ತಾರೆ. ನೀವು ಈ ಎಕ್ಸೈಟ್ಮೆಂಟ್ ನ ಹೆಂಗೆ ಕೊನೆವರೆಗೂ ಕಾಪಾಡ್ಬೋದ್ರಿ? ಅಂದ್ರೆ ನಿಮ್ಗೆಲ್ಲೂ ಕಡಿಮೆ ಆಗ್ಲೇ ಇಲ್ಲ ಅಥವಾ ಕಡಿಮೆ ಆದ್ರೆ ನೀವು ಅದನ್ನ ಹೆಂಗೆ ಎಕ್ಸೈಟ್ಮೆಂಟ್ ನ ಮ್ಯಾನೇಜ್ ಮಾಡ್ಕೊಂಡ್ರಿ? ಕೊನೆಗೆ ಹೆಂಗೆ ಉಳಿಸ್ಕೊಡ್ಬೋದು ರಿಲೀಸ್ ವರೆಗೂ? AD ಟೀಮ್ ಏನಿದ್ರು ದೇ ವರ್ ಮೋರ್ ಎಕ್ಸೈಟೆಡ್ ಅಬೌಟ್ ಇಟ್ ದನ್ ಮೀ. ನಮ್ದು ಹೆಂಗಂದ್ರೆ ಸೈನುಸೈಡಲ್. ಫಸ್ಟಿಗೆ ಶೂಟ್ ಮಾಡಿ ಒಂದು ಫಸ್ಟ್ ಕೆಡಿಲ್ ಒಂದು ಲೈನ್ ಅಪ್ ಮಾಡ್ಬೇಕಾರೆ ವರ್ಲ್ಡಲ್ಲಿ ಬೆಸ್ಟ್ ಸಿನಿಮಾ ಮಾಡಿದ್ದೀನಿ ಅನ್ನೋದೊಂದು ಕಿಕ್. ಆಮೇಲೆ ಶೂಟಿಂಗ್ ಟೈಮಲ್ಲಿ ಒಂದು ಶೂಟಿಂಗ್ ಕಿಕ್ ಇರುತ್ತೆ, ಇನ್ನೊಂದು ಟೆನ್ಷನ್ ಇರುತ್ತೆ, ಇನ್ನೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲ. ಶೂಟಿಂಗ್ ಇಸ್ ಆಲ್ ಅಬೌಟ್ ಪ್ರಾಬ್ಲಮ್ ಸಾಲ್ವಿಂಗ್. ಯು ಹ್ಯಾವ್ ಸಮಥಿಂಗ್ ಇನ್ ಮೈಂಡ್, ವೆದರ್ ಕ್ಯಾನ್ ಐ ಎಕ್ಸಿಕ್ಯೂಟ್ ಇಟ್, ಅದನ್ನ ಎಕ್ಸಿಕ್ಯೂಟ್ ಮಾಡೋಕೆ ಹೆಂಗೆ ಮಾಡ್ಬೇಕು ಅನ್ನೋದು. ಶೂಟಿಂಗ್ ಇಸ್ ಆಲ್ ಅಬೌಟ್ ದ್ಯಾಟ್. ಬಟ್ ಯಾವಾಗ ಎಡಿಟಿಂಗ್ ಆ್ಯಕ್ಚುಲಿ ಎಲ್ಲ ಮುಗಿದ್ಮೇಲೆ ಎಡಿಟಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಲೈಫಲ್ಲಿ ಕೆಟ್ಟ ಸಿನಿಮಾ ಮಾಡಿದ್ದೀನಿ ಅನ್ನೋದೊಂದು. ಸೊ ಇಲ್ಲಿ ಇದ್ದಿದ್ದು ಸಡನ್ಲಿ ಹಿಂಗೆ ಡ್ರಾಪ್ ಆಗುತ್ತೆ. ದೆನ್ ಓಕೆ, ಒಂದು ಟೆಸ್ಟ್ ಸ್ಕ್ರೀನಿಂಗ್ ಆಗಬೇಕಾದ್ರೆ ನಿಮಗೆ ಒಂದಿಷ್ಟು ಜನ ಪಾಸಿಟಿವ್ ಮಾತಾಡ್ಬೇಕಾದ್ರೆ ಅಗೇನ್ ಒಂದು ಸ್ವಲ್ಪ ಇದು ಬರುತ್ತೆ. ಬಟ್ ಎಲ್ಲರನ್ನ ಪಾಸಿಟಿವ್ ಆಗಿ ಮಾತಾಡಲ್ಲ. ಒಂದಿಷ್ಟು ಜನ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಹಿಂದೆ ಹೋಗಿ ಬೇರೆನೋ ಮಾತಾಡ್ತಾರೆ. ಸೊ ಇದು ಈ ಥರ ಹಾಕ್ಕೊಂಡೇ ಇರುತ್ತೆ, ವಿಚ್ ಇಸ್ ಗುಡ್. ಅಂದರೆ ನಿಮ್ಮನ್ನ ಫುಲ್ಲಿ ಏರ್ಸ್ಕೊಂಡು ಹೋದರೆ ದಟ್ ಈಸ್ ಆಲ್ಸೋ ನಾಟ್ ಗುಡ್ ಥಿಂಗ್ ಫಾರ್ ಯುವರ್ ಪ್ರಾಜೆಕ್ಟ್ ಅಲ್ಲ. ಬಿಕಾಸ್ ಅಂಟಿಲ್ ಯುವರ್ ಪ್ರಾಡಕ್ಟ್ ಇಸ್ ರೆಡಿ, ಇಟ್ ಈಸ್ ನಾಟ್ ರೆಡಿ. ಅಂದರೆ ನಿಮಗೆ ಅಲ್ಲಿ ಸೌಂಡ್ ಬಿದ್ದು ಗ್ರೇಡಿಂಗ್ ಆಗಿ ಎವ್ರಿ ಸಿಂಗಲ್ ಥಿಂಗ್ ಮ್ಯಾಟರ್ಸ್ ಟು ಲ್ಯಾಂಡ್ ದ ಎಮೋಷನ್ ದಟ್ ಯು ಇಂಟೆಂಡೆಡ್ ಟು ಲ್ಯಾಂಡ್. ಹಂಗಿದಾಗ ಅರ್ಧ ಕೆಲಸ ನೋಡ್ಬಿಟ್ಟೆ ಸೂಪರ್ ಆಗಿದೆ ಅಂತ ಹೇಳಿದ್ರೆ ಅದು ಸುಳ್ಳು. ಯು ಶುಡ್ ನಾಟ್ ಲೈಕ್ ಎಕ್ಸೈಟ್, ಯು ಶುಡ್ ನಾಟ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಬಿಯಾಂಡ್ ಸರ್ಟನ್ ಲಿಮಿಟ್. ಬರವಣಿಗೆ ಬಗ್ಗೆ ಇನ್ನೊಂದು ಕೇಳಬೇಕಂದ್ರೆ, ಇಲ್ಲಿ ನೀವಿಬ್ರು ರೈಟರ್ ಡೈರೆಕ್ಟರ್ಸ್. ಅಂದರೆ ನೀವೀಗ ಮಾಡಿರೋ ಸಿನಿಮಾಗೆ ನೀವೇ ಬರೆದು ನೀವೇ ಡೈರೆಕ್ಷನ್ ಮಾಡಿರೋರು. ಭೀಮರಾವ್ ಸರ್ ಅನಂತ್ ಸರ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಈ ಬೇರೆ ಬರಹಗಾರರ ಜೊತೆ, ಮುಖ್ಯವಾಗಿ ಅವರಿಗೆ ಈ ಪ್ರಶ್ನೆ, ಬೇರೆ ಬರಹಗಾರರ ಜೊತೆ ವರ್ಕ್ ಮಾಡೋದು ಹೇಗೆ? ಅದು ಮೊದಲನೇ ಸಿನಿಮಾ ಮಾಡ್ತಾ ಇರೋರಿಗೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಅಂದರೆ ಜಾಸ್ತಿ ಚರ್ಚೆ ಆಗುತ್ತಾ, ಚಕಮಕಿ ಆಗುತ್ತಾ, ಕೊನೆಗೆ ಒಂದು ಇದಕ್ಕೆ ಬರೋದು ಹೇಗೆ? ಅಂದರೆ ಈಗ ಸಂಘರ್ಷಗಳಿಂದನೇ ಸತ್ಯ ಹೊರಬರೋದಲ್ಲ. ಸೊ ಸಂಘರ್ಷಗಳನ್ನು ಮಾಡುವಾಗ ಆ ಸಂಘರ್ಷಕ್ಕೆ ನಾವು ಒಗ್ಗಿಕೊಂಡ್ರೆ ಅದು ಡೆಫಿನೆಟ್ಲಿ ಅದು ತುಂಬ ಒಳ್ಳೆಯ ಒಂದು ಹೆಲ್ದಿ ಡಿಸ್ಕಷನ್ ಆಗಿರೋದು. ಸೊ ಅನಂತ್ ಸರು ನಾನು ಜೊತೆಗೆ ಇನ್ನೂ ಐಡಿಯಾಲಜಿಕಲಿ ನಾವು ಒಂದೇ ರೀತಿ ಇನ್ನೂ ಯೋಚನೆ ಮಾಡೋರು, ಅದೇ ರೀತಿ ಬದುಕೋರು ಆಗಿರೋದ್ರಿಂದ ಏನಾಗಿತ್ತು, ನಮಗೇನು ಪ್ರಾಬ್ಲಮ್ ಇಲ್ಲ. ಅಂದರೆ ನಾನು ಹೇಳೋದು ಅವ್ರಿಗೆ ಒಪ್ಪಿಗೆ ಆಗಲಿಕ್ಕಿಲ್ಲ, ಅವ್ರು ಹೇಳೋದು ನನಗೆ ಒಪ್ಪಿಗೆ ಆಗಲಿಕ್ಕಿಲ್ಲ. ಹಾಗೇನು ಅದನ್ನು ಮತ್ತೆ ಇನ್ನೊಮ್ಮೆ ಸಂಘರ್ಷಕ್ಕೊಳಪಡಿಸಿ ಮತ್ತೆ ಅದನ್ನು ಏನು ಒಂದು ಹೊಸ ವಿಷಯ ತೆಗೆಯೋದಿದೆಯಲ್ಲ. ಸೊ ಅದರಲ್ಲಿ ನಾನು ತುಂಬ ನಂಬಿಕೆ ಹೇಳಿದೆ. ಅದಕ್ಕೆ ಆರ್ಟ್ ಈಸ್ ಅ ಕಲೆಕ್ಟಿವ್ ಪರ್ಸ್ಯೂಟ್ ಅನ್ನೋದು. ಯಾಕೆಂದರೆ ಇದಕ್ಕೆ ಅಲ್ವಾ, ಅಂದರೆ ಕಲೆಕ್ಟಿವ್ ಆಗಿ ವರ್ಕ್ ಮಾಡಿದಾಗೇ ಒಂದು ಬ್ಯೂಟಿಫುಲ್ ಆಗಿ ಪ್ರಾಡಕ್ಟ್ ಬರೋದು. ಸೊ ಅದರಲ್ಲಿ ನಾನು ತುಂಬ ರೆಸ್ಪೆಕ್ಟ್ ಮಾಡೋ ವಿಚಾರ ಅಂದರೆ, ಸೊ ಅವರ ವಿಷಯಗಳು ನನಗೆ ಸರಿ ಅನಿಸ್ತಾನೋ ಡೆಫಿನೆಟ್ಲಿ ಒಪ್ಕೊಂಡ್ಬಿಡ್ತೀನಿ. ಸೊ ಅವರು ಚೆನ್ನಾಗಾಗಲಿಲ್ಲ ಒಂದಿಷ್ಟು ಚರ್ಚೆಗಳು ಮಾಡ್ತೀವಿ. ಸೊ ಆ ಥರದಲ್ಲಿ ನಾನು ನೀವು ಅಂದರೆ ನಿಮ್ಮ ನೆಕ್ಸ್ಟ್ ಸಿನಿಮಾ ಬರೆಯುವಾಗ ಬಹುಶಃ ನಿಮ್ಮ ಐಡಿಯಾಲಜಿಗೆ ವಿರುದ್ಧವಾಗಿರೋರ್ನ ಕೂರಿಸ್ಕೊಂಡು ಬರೀ ಟ್ರೈ ಮಾಡ್ತೀರಾ? ಅಂದರೆ ಗೊತ್ತಿಲ್ಲ, ಡೆಫಿನೆಟ್ಲಿ ಮಾಡ್ತೀವಿ. ಅವ್ರು ಹೇಳೋದು ನನಗೆ ಕನ್ವಿನ್ಸ್ ಆಯ್ತು ಅಂದ್ರೆ ಅದನ್ನ ಒಪ್ಕೊಳ್ತೀವಿ. ಸೊ ಅದೊಂದಿದೆ. ಸೊ ನಮ್ಮ ಟೀಮಲ್ಲೇ ಹಂಗಿದೆ. ಈಗ ಅನಂತ್ ಸರ್ ಅಂದ್ರೆ ಕೂಡ ಅವರು ಓಪನ್ ಆಗಿ, ಅಂದ್ರೆ ತುಂಬಾ ಹಿರಿಯರ್, ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ನನ್ನಂತ ಇನ್ನೂ ಏನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡದೇ ಇರೋವನ್ನ ಕರ್ಕೊಂಡು ಒಂದು ಸಿನಿಮಾನ ಬರೆದು ಕೊಟ್ಟಿದ್ದಾರೆ ನನಗೆ. ಸೊ ಅಂದ್ರೆ ಆ ಥರ ಓಪನ್ ಇದ್ದಾಗ ಮಾತ್ರ ಇದು ಸಾಧ್ಯ, ಆ ಥರದ ಪ್ರಾಡಕ್ಟ್ಗಳು ಬರೋಕ್ಕೆ. ಸೊ ಆ ಥರದವ್ರನ್ನ ನಾನು ಡೆಫಿನೆಟ್ಲಿ ಆ ಟೀಮ್ ಆ ಥರ ಟೀಮ್ ಕಟ್ಕೊಳ್ಳೋಕ್ಕೆ ನನಗೆ ಇಷ್ಟ. ಜೊತೆಗೆ ಯಾವುದೇ ಆಗಲಿ, ಲೆಫ್ಟು ರೈಟು ಯಾವುದೇ ಆಗಲಿ, ಬಟ್ ಒಂದು ಆರ್ಟ್ನ ತುಂಬ ಬ್ಯೂಟಿಫುಲ್ ಆಗಿ ಮಾಡೋದು ಹೇಗೆ, ಅಥವಾ ಅದನ್ನು ನಾನು ನಂಬ್ಕೊಂಡು ಎಂಟರ್ಟೈನಿಂಗ್ ಆಗಿ ರೀಚ್ ಮಾಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಆ ಥರ ವಿಷಯ. ರೈಟಿಂಗ್ ಸಮಯದಲ್ಲಿ ಟೆಕ್ನಿಕಾಲಿಟಿ ಬಗ್ಗೆ ಎಷ್ಟು ಯೋಚನೆ ಮಾಡ್ಬೇಕಂದ್ರೆ, ಈಗ
ರೈಟರ್ ಡೈರೆಕ್ಟರ್ಸ್ ಆಗಿರೋದ್ರಿಂದ ಅವ್ರು ಮೇ ಬಿ ಟೆಕ್ನಿಕಲಿಟೀಸ್ ಬರ್ತಾ ಇರ್ಬೋದು, ಈ ಶಾರ್ಟ್ನ ಈ ಥರ ತೆಗಿಬೋದು, ಈ ಸೀನ್ ಈ ಥರ ಶೂಟ್ ಮಾಡ್ಬೋದು ಅಂತ. ಅದನ್ನ ತಲೆಯಲ್ಲಿ ಇಟ್ಕೋಬೇಕಾ ಅಥವಾ ಬರೀ ಒಬ್ಬ ಕಥೆಗಾರ ಆಗಿ ಅಷ್ಟೇ ಬರೀಬೇಕಾ? ಇನ್ನೊಂದು ಬಜೆಟನ್ನು ತಲೆಯಲ್ಲಿ ಇಟ್ಕೊಂಡು ಬರೀಬೇಕಾ ಅನ್ನೋದು. ಇಲ್ಲಿ 3 ಏನೋ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಸಿನಿಮಾ ಮಾಡಿದವರಿದ್ದಾರೆ. ಅಂದರೆ ಸರ್ ಅವರೊಂಥರ ಸೆಲ್ಫ್ ಪ್ರೊಡ್ಯೂಸ್ ಸಿನಿಮಾ, ಇವ್ರಿಗೆ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸಿಂದ ಸಿನಿಮಾ ಮಾಡಿರೋರು, ಇವರು ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಸಿನಿಮಾ ಮಾಡಿರೋರು. ಸೊ ಈ ಟೆಕ್ನಿಕಾಲಿಟೀಸನ್ನು ತಲೆಯಲ್ಲಿ ಇಟ್ಕೋಬೇಕಾ ಬರೀಬೇಕಾದ್ರೆ ಒಂದು, ಇನ್ನೊಂದು ಬಜೆಟನ್ನು ತಲೆಯಲ್ಲಿ ಇಟ್ಕೊಂಡು ಬರೀಬೇಕಾ? ನಿಮಗೆ ಅದು ಹೇಗಿದೆ? ಯಾಕಂದರೆ ನಿಮ್ಮ ಪ್ರೊಡ್ಯೂಸರ್ ಸಿಕ್ಕಿದ್ಮೇಲೆ ನೀವು ಬರೆಯೋಕ್ಕೆ ಶುರು ಮಾಡಿದ್ದ ಅಥವಾ ನಾನು ಆ್ಯಕ್ಚುಲಿ ಇದು ಸ್ಕ್ರೀನ್ ಪ್ಲೇ ನಾನು ಪ್ರೊಡ್ಯೂಸರ್ ಸಿಗೋಕ್ಕಿಂತ ಮುಂಚೆನೇ ಬರೆದಿದ್ದು. ಸೊ ನೀವು ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಒಂದು ಲಿಮಿಟೆಡ್ ಬಜೆಟ್ಗೆ ಆಗೋ ಥರನೇ ಬರೀಬೇಕು? ಹೌದು, ಅಂದರೆ ಆ್ಯಕ್ಚುಲಿ ತಲೆಯಲ್ಲಿ ಇಟ್ಕೊಂಡಿದ್ದಕ್ಕಿಂತ ಅವರಿಗೆ ಫಸ್ಟ್ ನಾನು ಹೇಳಿದ್ನಲ್ಲ, ಈಗ ನನ್ನ ಒಂದು ಯಾವುದೋ ಒಂದು ಹ್ಯೂಮರ್ ಸಿನಿಮಾ ನಾನು ಪಿಚ್ ಮಾಡ್ತಾ ಇದ್ದೀನಿ ಅಂತಂದರೆ, ಬಟ್ ಅವರಿಗೆ ಅದು ಆ ಟೈಮಲ್ಲಿ ಅವರಿಗೆ ಅದು ಬೇಡ, ಅಲ್ಲಿ ನನಗೆ ಇನ್ನೂ ಸಿಂಪಲ್ ಆಗಿರೋದು ಒಂದು ಸ್ವಲ್ಪ ಹೊಸ್ದಾಗಿ ಮಾಡ್ತಾ ಇದ್ದೀನಿ, ಒಂದು ಈ ಬಜೆಟಲ್ಲಿ ಮಾಡ್ಬೋದಾ ಅಂತ ಕೇಳಿದಾಗ ನಾನು ಒಂದು ಸ್ವಲ್ಪ ಟೈಮ್ ತೊಗೊಂಡು, ಓಕೆ ಸರ್ ಇದೊಂದು ಕತೆ ಇದೆ, ಇದನ್ನು ಪಿಚ್ ಮಾಡ್ತೀನಿ ನೋಡಿ ನಿಮಗೆ ಹೆಂಗೆ ಅನಿಸುತ್ತೆ. ಓಕೆ, ಆ ಕತೆಗೆ ಬೇರೆ ಒಂದು ಬಜೆಟ್ ಅಂತ ಆಗುತ್ತೆ ಅದು. ಅಂದರೆ ನನ್ನ ಯಾವುದೋ ಒಂದು ಮಕ್ಕಳ ಸಿನಿಮಾಗೆ ಆಗದೇ ಇರೋ ಬಜೆಟ್ ಇದಕ್ಕೆ ಆಗುತ್ತೆ ಅನ್ನೋ ಥರ ಬಂದಾಗ ಅಲ್ಲಿ ಬಜೆಟ್ ಅನ್ನೋ ತಲೆಯಲ್ಲಿ ಬರುತ್ತೆ. ಅವಾಗ ನಾವು ಯಾವಾಗ ಡೀಟೇಲ್ ಸ್ಕ್ರಿಪ್ಟಿಗೆ ಕೂತ್ಕೊತೀವಿ ಅಲ್ಲಿ ಕಟ್ ಹೋಗ್ಬಿಡೋಣ, ಅಂದರೆ ಅನಾವಶ್ಯಕ ಪ್ರೊಡಕ್ಷನ್ಗಳು ಬೇಡ, ಅನಾವಶ್ಯಕ ಏನದು ಶಾರ್ಟ್ಸ್ಗಳು ಬೇಡ. ಅಂದರೆ ಒಂದು ಹಿನ್ನೆಲೆ, ಒಂದು ಎಡಿಟಿಂಗ್ದು ಒಂದು ಹಿನ್ನೆಲೆ ಇರೋದ್ರಿಂದ ನಾನು ಮ್ಯಾಕ್ಸಿಮಮ್ ಸ್ಕ್ರಿಪ್ಟೆಲ್ಲ ಆಲ್ಮೋಸ್ಟ್ ಅಲ್ಲೇ ಎಡಿಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಂದರೆ ಇಡೀ ಶಾಖಾರಿ ನಾವು ಒಂದು 29 ದಿನದಲ್ಲಿ ಮುಗಿಸಿರೋ ಸಿನಿಮಾ ಅದು. ಅಂದರೆ ಅಟೆಸ್ಟೇಜ್ ಒಂದು 24 ದಿನ ಶೂಟ್ ಮಾಡಿ ಆಮೇಲೆ ಇನ್ನೊಂದು 5 ದಿನ ಶೂಟ್ ಮಾಡಿರೋ ಸಿನಿಮಾ ಅದು. ಅದಾದಮೇಲೆ ಒಂದು 5 ನಿಮಿಷ ಕಟ್ ಮಾಡಿರ್ಬೋದು, ಅದು ಓನ್ಲಿ ಬಿಕಾಸ್ ಆ ಪರ್ಟಿಕ್ಯುಲರ್ ಸೀನಲ್ಲಿ ಎಮೋಷನ್ ಎದ್ದೇಳ್ತಿಲ್ಲ ಅಥವಾ ಅದೊಂದೇನೋ ಲೆಂತ್ ಆಗ್ತಾ ಇದೆ, ಅಲ್ಲಿ ನಮಗೆ ಆ ಪಾತ್ರ ನಮಗೆ ಬೇಡ, ಅಥವಾ ಇನ್ನೊಂದೇನೋ ಪಾತ್ರದ್ದೇನೋ ಸ್ವಲ್ಪ ಸರಿಯಾಗಿ ಆಗಲಿಲ್ಲ ಪರ್ಫಾರ್ಮೆನ್ಸು ಅಂತ ಬಂದಾಗ ಅದೊಂದು 5 ನಿಮಿಷದ ಒಂದು ಸೀನ್ ಎತ್ತಿರೋದು ಬಿಟ್ಟರೆ ನಮ್ಮ ಡಬ್ಬಿಂಗ್ ಕಾಪಿ 2:30 ಇತ್ತು, 2:25ಕ್ಕೆ ಸಿನಿಮಾ ಮುಗಿಸಿರೋದು. ಸೊ ಅಂದರೆ ಅಲ್ಲೇ ನಮಗೆ ಆ್ಯಕ್ಚುಲಿ ಅದು ಆ ಪ್ರೊಡಕ್ಷನ್ ಅಂತ ಬಂದಾಗ ನಮಗೆ ಆ ಥರದ್ದು ಒಂದು ರಿಫೈನ್ಡ್ ವರ್ಕ್ ಬೇಕಾಗುತ್ತೆ. ಹಾಗಂತ ನೆಕ್ಸ್ಟ್ ಸಿನಿಮಾಗೆ ಅದನ್ನು ನಾವು ಲಿಬರಲ್ ಆಗಿ ತಗೊಳ್ಳೋದು ಅಂತಲ್ಲ. ಇಲ್ಲಿ ಹೆಂಗಾಗುತ್ತೆ ಅಂತಂದರೆ ಇಲ್ಲಿ ಒಂದಿಷ್ಟು ವಿಷಯಗಳು ನಮಗೆ ಜಾಸ್ತಿ ಬೇಕಾಗುತ್ತೆ, ಎಡಿಟಿಂಗಲ್ಲಿ ನಾವು ಡಿಸೈಡ್ ಮಾಡೋಣ. ಏನಕ್ಕೆ ಅಂದರೆ ನಮಗೆ ಅಲ್ಲಿ ಒಂದು ಪೇಸಿಂಗ್ ಡಿಸೈಡ್ ಮಾಡೋಕ್ಕಾಗಲ್ಲ ಶೂಟ್ ಟೈಮಲ್ಲಿ. ಬರವಣಿಗೆಯಲ್ಲಿ ಒಂದು ಪೇಸಿಂಗ್ ಫಿಕ್ಸ್ ಆಗಿರ್ತೀವಿ, ಬಟ್ ಶೂಟ್ ಮಾಡ್ತಾ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಪೇಸಿಂಗ್ ಅಂತ ಒಂದಿರುತ್ತಲ್ಲ, ಅಲ್ಲಿ ಬಂದಾಗ ನಾವು ಒಂದು ಸ್ವಲ್ಪ ಫ್ರೀ ಬಿಡಬೇಕಾಗತ್ತೆ. ಸೊ ಅದನ್ನು ನಾವು ಎಡಿಟಿಂಗಲ್ಲಿ ನೋಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಒಂದಿಷ್ಟು ಎಕ್ಸ್ಟ್ರಾ ಶಾರ್ಟ್ಸ್ಗಳಾಗಿರ್ಬೋದು, ಅಥವಾ ಒಂದು ಹಂತದವರೆಗೆ ಇಷ್ಟು ತೊಗೊಳ್ಳೋಣ, ಇನ್ನೊಂದು ಹಂತಕ್ಕೆ ನಾವು ಕಟ್ಟು ಹೋಗೋಣ ಅನ್ನೋ ಥರ ಒಂದು ಫಿಕ್ಸ್ ಮಾಡ್ಕೊಂಡು, ಅಂದರೆ ಅಷ್ಟೇ ಟೈಟಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಇದು ನನ್ನ ಪ್ರೊಸೆಸ್ ಅಷ್ಟೇ, ಎಲ್ಲರೂ ಹೀಗೆ ಮಾಡಬೇಕು ಅನ್ನೋ ಥರ ಏನಲ್ಲ. ಆದರೆ ನನ್ನ ಉದ್ದೇಶ ಅಷ್ಟೇ, ಅಂದರೆ ನಾವು ಏನು ಉಳಿಸ್ತೀವೋ ಅದೇ ಗಳಿಸ್ತೀವಿ ಅನ್ನೋ ಥರ ಅಷ್ಟೇ. ನಾವು ಶೂಟಿಂಗಲ್ಲಿ ಏನು ಉಳಿಸ್ತೀವಿ ಮ್ಯಾಕ್ಸಿಮಮ್ ಅದೇ ನಮಗೆ ಫಸ್ಟ್ ರಿಟರ್ನ್ ಅನ್ನೋ ಥರ ಅದು. ಇದು ನನ್ನ ಪ್ರೊಸೆಸ್. ಎನಿ ಮೂಮೆಂಟ್ ಇಟ್ಸ್ ಈದರ್ ಡ್ರಿವನ್ ಬೈ ಯುವರ್ ರೈಟಿಂಗ್ ಆರ್ ಇಟ್ಸ್ ಡ್ರಿವನ್ ಬೈ ದ ಟೆಕ್ನಿಕ್. ಅಂದ್ರೆ ಈಗ ಸರ್ಟನ್ ಎಮೋಷನ್ ಲ್ಯಾಂಡ್ ಮಾಡ್ಲಿಕ್ಕೆ ನೀವು ರೈಟಿಂಗ್ದು ಇದು ಮೊರೆ ಹೋಗ್ತೀರಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಲ್ಲಿ ನೀವು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಅಲ್ಲಿ ಶಾರ್ಟ್ ಹಿಂಗಿರುತ್ತೆ ಇದಿರುತ್ತೆ. ಅಟ್ಲೀಸ್ಟ್ ನಾನು ಇನ್ವಾಲ್ವ್ ಮಾಡ್ಲಿಕ್ಕೆ ಹೋಗಲ್ಲ, ಐ ರೈಟ್ ಜಸ್ಟ್ ಆಸ್ ಅ ರೈಟರ್. ಬಟ್ ದೇರ್ ಆರ್ ಸರ್ಟನ್ ಮೂಮೆಂಟ್ಸ್ ವೇರ್ ಒಂದು ಎಕ್ಸಿಲರೇಟಿಂಗ್ ಮೂಮೆಂಟ್ ಆಗಬೇಕು, ಬಟ್ ರೈಟಿಂಗಲ್ಲಿ ಇಟ್ಸ್ ಜಸ್ಟ್ ಒನ್ ಲೈನ್. ಬಟ್ ಅದನ್ನ ಹೆಂಗೆ ಲ್ಯಾಂಡ್ ಮಾಡ್ತೀನಿ ಅನ್ನೋದು ಏನಾದರೂ ಅಂದರೆ ನನಗೆ ವಿಜುವಲ್ ಟೆಕ್ನಿಕ್ ಹೋಗ್ತೀನ, ಎಡಿಟ್ ಟೆಕ್ನಿಕ್ ಹೋಗ್ತೀನ, ಅಥವಾ ಮ್ಯೂಸಿಕ್ ಇದರಿಂದ ಹೋಗ್ತೀನ ಅನ್ನೋ ಕ್ಲಾರಿಟಿ ಇದ್ದರೆ ಯು ಕ್ಯಾನ್ ಮೆನ್ಷನ್ ಇಟ್. ಬಟ್ ಏನಂತ ಹೇಳಿದ್ರೆ ನಾನು ರೈಟರ್ ಆಗಿ ಈಗ ಬಂದಿರೋದ್ರಿಂದ ಯೂಶಲಿ ವೆನ್ ಯು ರೈಟ್ ಯು ಶುಡ್ ನಾಟ್ ಟ್ರೈ ಟು ಇನ್ಕ್ಲೂಡ್ ಟೆಕ್ನಿಕಲ್ ಎಲಿಮೆಂಟ್ಸ್, ಬಿಕಾಸ್ ಇನ್ನೊಬ್ಬ ಡೈರೆಕ್ಟರ್ ಏನಿರ್ತಾನೆ ಇಟ್ಸ್ ಹಿಸ್ ವಿಷನ್ ಅಲ್ವಾ. ಸೊ ನಾವು ವಿ ಶುಡ್ ನಾಟ್ ಫೋರ್ಸ್ ಹಿಮ್ ಟು ವಿಜುವಲೈಸ್ ದ ಸ್ಕ್ರಿಪ್ಟ್ ಇನ್ ಅ ಸರ್ಟನ್ ವೇ ಅನ್ನೋ ದೃಷ್ಟಿಯಿಂದ ವಿ ಟೇಕ್ ಅ ಸ್ಟೆಪ್ ಬ್ಯಾಕ್, ಮತ್ತೆ ಟೆಕ್ನಿಕಲ್ ಇದನ್ನ ಬರೆಯಲ್ಲ ಯೂಶಲಿ ಸ್ಕ್ರಿಪ್ಟಲ್ಲಿ. ಹಾಗಿದ್ದಾಗ ನಾನು ನನ್ಗೆ ಬರಿಬೇಕಾದ್ರೇನು ಐ ಟುಕ್ ಅ ಸ್ಟೆಪ್ ಬ್ಯಾಕ್, ಐ ರೋಟ್ ಇಟ್ ಜಸ್ಟ್ ಆಸ್ ಅ ರೈಟರ್. ಬಟ್ ವೆನ್ ಐ ಡೈರೆಕ್ಟ್ ಮೈ ಸ್ಕ್ರಿಪ್ಟಲ್ಲಿ ಮುಗೀತು, ಪ್ರಾಜೆಕ್ಟ್ ಓಕೆ ಆಯಿತು, ಡೈರೆಕ್ಟ್ ಮಾಡಿದಾಗ ಆವಾಗ ಪ್ಯೂರ್ ಆಸ್ ಎ ಡೈರೆಕ್ಟರ್ ನಾನು ನನ್ನ ಸ್ಕ್ರಿಪ್ಟ್ನ ಅಪ್ರೋಚ್ ಮಾಡಿದೆ, ರೈಟರ್ ಅನ್ನೋದನ್ನ ಬದಿಗಿಟ್ಟು. ಸರ್ ನೀವು ಅಂದರೆ ನೀವೇನೋ ಸೆಲ್ಫ್ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಅಂದರೆ ನೀವು ಇನ್ನೂ ಬೇರೆ ಥರ ಏನೋ ಹೇಳ್ಬೇಕು ಅನ್ಕೊಂಡಿದ್ರ, ಬಟ್ ಏನು ನಿಮ್ಮ ಹತ್ರ ಇದ್ದಿದ್ದ ಬಜೆಟಿಗೆ ನೀವು ಆ ಸ್ಕ್ರಿಪ್ಟನ್ನು ಏನಾದ್ರು ಮಾಡಿಫೈ ಮಾಡಬೇಕಾಯ್ತಾ? ಇಲ್ಲ, ಮಾಡಿಫೈ ಅಂತೇನು ಮಾಡಿಲ್ಲ ಆ್ಯಕ್ಚುಲಿ. ಅಂದರೆ ನಾವು ಅಂದ್ಕೊಂಡು ಬಜೆಟ್ ಇದೆಲ್ಲ, ನಾವು ಅದಕ್ಕಿಂತ ಕಡಿಮೆ ಇದರಲ್ಲಿ ಶೂಟ್ ಮಾಡಿದ್ದೀವಿ ಹಂಗೆ ನೋಡಿದೆ. ಅಂದರೆ ನಾನು ಒಂದು ಎಂಟರ್ ಪ್ರೊಡಕ್ಷನ್ಸ್ಗೆ ಅಷ್ಟೇ ಒಂದು 30 lakhs ಇಟ್ಕೊಂಡಿದ್ದೆ ಓನ್ಲಿ. ನಾವು ಒಂದು 28 to 29 lakhs ಮುಗಿಸ್ಬಿಟ್ಟಿದ್ದೀವಿ. ಸೊ ಆ ಥರದ್ದು ಎಲ್ಲ ಇತ್ತು. ಅಂದರೆ ಇನ್ನೊಂದೇನು ಅಂದರೆ ಒಂದು ಹಳ್ಳಿಯಲ್ಲಿ ನಾವು ಶೂಟ್ ಮಾಡಿದ್ವಿ, ಎಂಟೈರ್ ಸಿನಿಮಾನೇ ಒಂದು ಸ್ಮಾಲ್ ವಿಲೇಜಲ್ಲಿ ಮಾಡಿರೋದು. ಒಂದು ಸೆಟ್ ಹಾಕಿದ್ವಿ ಅಷ್ಟೇ. ಅಂದರೆ ಅದು ದೊಡ್ಡ ಸೆಟ್ ಅಂದರೆ ಒಂದು 2 ಲಕ್ಷ ಖರ್ಚಾಗಿತ್ತು ಅಷ್ಟೇ. ಅದೇ ದೊಡ್ಡ ಸೆಟ್. ಏನು ಅಂದರೆ ಈ ಡೈಲಿ ಪ್ರಾಕ್ಟೀಸ್ ಅಂತ ಒಂದು ಇರುತ್ತೆ ಯಾವುದೇ ಆರ್ಟಿಸ್ಟ್ಗಾದ್ರು. ಅಂದರೆ ಈಗ ಹಾಡು ಹೇಳೋರು ಡೈಲಿ ಒಂದು ಅರ್ಧ ಗಂಟೆ ಹಾಡು ಹೇಳ್ಬೋದು, ಬರೆಯೋರು ಡೈಲಿ ಒಂದು 10 ಪೇಜ್ ಬರೆದ್ರೆ ಅದು ಆ ಪ್ರಾಕ್ಟೀಸ್ ಹಂಗೆ ಉಳ್ಕೊಳ್ಳುತ್ತೆ ಅಂತ. ಬಟ್ ಡೈರೆಕ್ಟರ್ಸ್ಗೆ ಡೈಲಿ ಪ್ರಾಕ್ಟೀಸ್ ಏನು? ಯಾಕಂದರೆ ಡೈರೆಕ್ಟರ್ ಅಂದರೆ ನಿಮ್ಗೆ ಆ ಸೆಟ್ಟಿಗೆ ಹೋದಾಗಲೇ ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗೋದು ಎಷ್ಟೋ ಚೇಂಜಸ್ ಆಗೋದು, ನಿಮ್ಮ ತಲೆಯಲ್ಲಿ ಏನಾದರೂ ಕೂಡ ಅಲ್ಲಿ ಆ ಸೆಟ್ಟಲ್ಲಿ ಒಬ್ಬ ಆ್ಯಕ್ಚುಲಿ ಡೈರೆಕ್ಟರ್ ಇದಾಗೋದು. ಸೊ
ಡೈರೆಕ್ಟರ್ ಡೈಲಿ ಪ್ರಾಕ್ಟೀಸ್ ಏನಿರ್ಬೇಕು ಅಂದ್ರೆ ನಿಮ್ಮ ಡೈಲಿ ಪ್ರಾಕ್ಟೀಸ್ ಏನು ಅಂದರೆ ನಿಮ್ಮ ಡೈರೆಕ್ಷನ್ ಕಲೆನ ಜೀವಂತವಾಗಿ ಇಟ್ಕೊಳ್ಳೋಕೆ ಅಂತ ಅಪ್ಡೇಟ್ ಆಗಲಿಕ್ಕೆ ಡೈಲಿ ಪ್ರಾಕ್ಟೀಸ್ ಏನು ನಿಮ್ಮ 3 ಜನದ್ದು? ಡೈಲಿ ಒಂದಿಷ್ಟು ವಿಷಯಗಳನ್ನ ರಿಲೀಜಿಯಸ್ ಆಗಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಒಂದು ಬರವಣಿಗೆ ಅನ್ನೋದು, ಇನ್ನೊಂದು ಬೆಳಗ್ಗೆ ಎದ್ದು ಹಾಫ್ ಆನ್ ಅವರ್ ಯೂಟ್ಯೂಬಲ್ಲಿ ಟಿವಿಲಿ ಒಂದು ಅಡಿಫ್ಲಿಕ್ ಅಂತ ಒಂದು ಚಾನಲ್ ಇದೆ. ಸೊ ಅಲ್ಲಿ ಅವನ್ನ ಏನು ಮಾಡಿದಾನಂದರೆ ತುಂಬ ಡೈರೆಕ್ಟರ್ಸ್ದು ಶಾರ್ಟ್ ಕಂಪೈಲೇಷನ್ ಮಾಡಿ ಬಿಟ್ಟಿದ್ದಾನೆ. ಸೊ ನಾನು ಒಂದು ಹಾಫ್ ಆನ್ ಅವರ್ ಸೇಮ್ ವಿಡಿಯೋನೇ, ಅದು ಒಂದು 100 ಸಲ ನೋಡಿರ್ಬೋದು, ಬಟ್ ಎವ್ರಿ ಡೇ ಹಾಫ್ ಆನ್ ಅವರ್ ಐ ವಾಚ್ ಇಟ್. ಜಸ್ಟ್ ಸುಮ್ಮನೆ ಸೀಕ್ವೆನ್ಸ್ ಆಫ್ ಶಾರ್ಟ್ಸ್ ಆಫ್ ಈಚ್ ಡೈರೆಕ್ಟರ್. ಅದೀಗ ಟ್ರೂಫೋ ಇರ್ಬೋದು, ಎರಿಕ್ ರೋಮರ್ ಇರ್ಬೋದು, ಸತ್ಯಜಿತ್ ರೇ ಇರ್ಬೋದು, ರಾಬರ್ಟ್ ಜೆಮೆಕಿಕ್ಸ್ ಇರ್ಬೋದು, ಪಾರ್ಕ್ ಚಾನ್ ವುಕ್ ಇರ್ಬೋದು. ಸೊ ಈ ಥರ ಎಲ್ಲ ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ಫೇಮಸ್ ಡೈರೆಕ್ಟರ್ಸ್, ಆಟಿಯರ್ಸ್ ಇದಾರಲ್ಲ, ಬೇಸಿಕಲಿ ಆಟಿಯರ್ಸ್ದು ಫಿಲಮ್ದು ಶಾರ್ಟ್ಸ್ನ ಕಾಂಪಿಲೇಷನ್ ಮಾಡಿ ಹಾಕಿರೋದು. ಆ್ಯಂಡ್ ದ ಕೈಂಡ್ ಆಫ್ ಫಿಲ್ಮೋಗ್ರಫಿ ಇಸ್ ವೆರಿ ಡೈವರ್ಸ್. ಈಗ ಎರಿಕ್ ರೋಮರ್ ಅಂತ ತಗೊಂಡ್ರೆ ನಿಮಗೆ ತುಂಬ ನೀಶ್ ಟ್ರೀಟ್ಮೆಂಟ್ ಇರುತ್ತೆ. ಪಾಕ್ ಚೂನ್ ವಾಕ್ ಬಂದರೆ ತುಂಬ ಕಂಪೋಸ್ಡ್ ಇದರಲ್ಲಿ ಎಕ್ಸ್ಟ್ರಾ ಸಿನಿಮ್ಯಾಟಿಕ್ ಆಗಿರುತ್ತೆ. ಸತ್ಯಜಿತ್ ರೇ ಇಸ್ ಅಬೌಟ್ ಹೌ ಯು ಯೂಸರ್ ಲೈಟ್ ಆ್ಯಕ್ಟರ್ಸ್ ಮೂಮೆಂಟ್ಸ್ ಇದನ್ನೆಲ್ಲ ಇಟ್ಕೊಂಡು ಕಂಪೋಸಿಷನ್ ಎಲ್ಲರನ್ನೂ ಇದಾಗುತ್ತೆ. ಸೊ ಇದು ನೋಡ್ತಾ ಅಂದರೆ ಐ ಡೋಂಟ್ ಅಬ್ಸರ್ವ್ ಇಟ್, ನಾನು ತುಂಬ ಪ್ಯಾಸಿವ್ ಆಗಿ ನೋಡ್ತೀನಿ. ಬಟ್ ಏನಂದರೆ ನಾನು ದಿವಸ ನೋಡೋದ್ರಿಂದ ಸಬ್ಕಾನ್ಷಿಯಸ್ಲಿ ಒಂದಿಷ್ಟು ವಿಷಯಗಳು ಗೊತ್ತಿಲ್ದಂಗೆ ಗೆಟ್ಸ್ ಇನ್ ಟು ಯುವರ್ DNA ಅಲ್ವಾ. ಸೊ ವೆನ್ ಯು ಟ್ರೈ ಟು ಮೇಕ್ ಅ ಡಿಸಿಷನ್, ಗೊತ್ತಿಲ್ದಂಗೆ ಅದೊಂದಿಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂದು ನಂದು ನಂಬಿಕೆ. ಸೊ ಒಂದು 3-4 ಇಯರ್ಸಿಂದ ನಾನು 2020 ಕೋವಿಡಿಂದ ಸ್ಟಾರ್ಟ್ ಮಾಡಿರೋದು. ಎವ್ರಿ ಡೇ ಐ ಡೂ ದಿಸ್. ತುಂಬ ಸಲ ನನ್ನ ADSಗೂ ಹಾಕ್ಕೊಂಡು ನೋಡಿ ಅಂತ ಕೂರಿಸ್ತೀನಿ. ಅದು ಸೇಮ್ ಎವ್ರಿ ಡೇ ಸೇಮೇ ಇರುತ್ತೆ, ಬಟ್ ನೋಡಿ ಅನ್ನೋದು. ದ ಐಡಿಯಾ ಇಸ್ ಫ್ಯೂ ಆಟ್ರಿಬ್ಯೂಟ್ಸ್, ಫ್ಯೂ ಟ್ರೇಟ್ಸ್, ಲೆಟ್ ಇಟ್ ಗೆಟ್ ಇನ್ ಟು ಯುವರ್ ಸಿಸ್ಟಮ್ ಅಂತ. ಇನ್ ಟರ್ಮ್ಸ್ ಆಫ್ ಯುವರ್ ಕಲರ್ ಎಸ್ಥೆಟಿಕ್ಸ್ ಇರ್ಬೋದು, ಕಂಪೋಸಿಷನ್ ಎಸ್ಥೆಟಿಕ್ಸ್ ಇರ್ಬೋದು, ಮೂಮೆಂಟ್ ಎಸ್ಥೆಟಿಕ್ಸ್ ಇರ್ಬೋದು, ಹೌ ಡು ಯು ಕಂಪೋಸ್ ಸ್ಟೇಜ್ ದ ಆ್ಯಕ್ಟರ್ಸ್ ಇರ್ಬೋದು, ಏನೋ ಒಂದು ಅಟ್ಲೀಸ್ಟ್ ಸ್ವಲ್ಪ ವಿಷಯಗಳು ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಸಿಸ್ಟಮ್ ಒಳಗೆ ಹೋಗಲಿ ಅನ್ನೋದಿದು. ಅದು ಬಿಟ್ಟರೆ ಬರವಣಿಗೆ. ಸೊ 3 ಜನ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ. ಸೊ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಶಾರ್ಟ್ ಫಿಲ್ಮ್ ಬರವಣಿಗೆ ಮತ್ತು ಫೀಚರ್ ಫಿಲ್ಮ್ ಬರವಣಿಗೆಗೆ ವ್ಯತ್ಯಾಸ ಏನು? ಅಂದರೆ ಬರೀ ಡ್ಯೂರೇಷನ್ ಅಷ್ಟೇ ವ್ಯತ್ಯಾಸನ, ಅಥವಾ ನಿಮ್ಗೆ ಯಾವುದೋ ಒಂದು ಕಾನ್ಸೆಪ್ಟ್ ನೋಡಿದ ತಕ್ಷಣ ಓಕೆ ಇದು ಶಾರ್ಟ್ ಫಿಲ್ಮಿಗೆ ಓಕೆ, ಫೀಚರಿಗೆ ಆಗಲ್ಲ ಅಂತ ಗೊತ್ತಾಗುತ್ತೆ? ಹೆಂಗೆ ಕಂಡುಹಿಡಿಯೋದು? ಇಲ್ಲ, ನನಗೆ ಆ್ಯಕ್ಚುಲಿ ಅದಿದೆ. ಅಂದರೆ ಒಂದು ಕಾನ್ಸೆಪ್ಟ್ ನೋಡಿದಾಗ ಆ್ಯಕ್ಚುಲಿ ಇದನ್ನು ನಾನು ಎಷ್ಟು ಬೇಗ ಪರ್ಸೀವ್ ಮಾಡಿದೆ ಅಷ್ಟು ಬೇಗನೆ ಜನಕ್ಕೆ ರೀಚ್ ಆದರೆ ಅದು ವರ್ಕ್ ಆಗುತ್ತಲ್ವ, ಅಂದರೆ ಅಷ್ಟೇ ಶಾರ್ಟಾಗಿ ವರ್ಕ್ ಆಗುತ್ತಲ್ವ ಅನ್ನೋ ಥರ ನಂದೊಂದು ಕ್ಯಾಲ್ಕುಲೇಷನ್ ಇದೆ. ಹಂಗಂತ ಸಿನಿಮಾ ಬರವಣಿಗೆಗೆ ಅದಕ್ಕೆ ಬೇರೆ ಬೇರೆ ಪಾತ್ರಗಳನ್ನು ಸೇರಿಸ್ಕೊಂಡು ಮಾಡೋದಕ್ಕಿಂತ ನನಗೆ ಫಸ್ಟ್ ಏನು ಅಲ್ಲಿ ಎಕ್ಸೈಟ್ ಮಾಡ್ತು, ಎಷ್ಟು ನಿಮಿಷದಲ್ಲಿ ನಾನು ಅದನ್ನು ಆ ಕಾನ್ಸೆಪ್ಟ್ನಾಗೆ ಎಕ್ಸೈಟ್ ಆದೆ ಅಷ್ಟೇ ನಿಮಿಷದಲ್ಲಿ ಹೇಳೋಣ ಅನ್ನೋ ಥರ. ಬಟ್ ಶಾರ್ಟ್ ಫಿಲ್ಮ್ ವಿಷಯಕ್ಕೆ ಬಂದಾಗ ನಾನು ಹೆವಿ ಮಾಡಿಬಿಟ್ಟಿದೆ. ಅಂದರೆ ಒಂದು 20-25 ಶಾರ್ಟ್ ಫಿಲಮು. ಅದು ಹೆಂಗೆ ಅಂದರೆ ಆ ಟೈಮಲ್ಲಿ ನಾನು ಬಿಸಿ ಇಟ್ಕೊಳಕ್ಕೆ ಮಾಡಿರೋ ಒಂದಿಷ್ಟು ಪ್ರಯತ್ನಗಳಷ್ಟೇ. ಅದು ಯಾವುದೇ ಥರ ಯಾವುದೋ ಒಂದು ಪ್ರೆಸೆಂಟ್ ಮಾಡಬೇಕು, ಎಲ್ಲೋ ಒಂದು ಶೋ ಮಾಡಬೇಕು, ಆ ಥರ ಎಲ್ಲ ಹೊರಟೋನಲ್ಲ. ಈಗ ನಾನು ನಮ್ಮ ವಿಶ್ವಜಿತ್, ನನ್ನ DOP, ಅಂದರೆ ಸುಮಾರು ವರ್ಷ ಒಟ್ಟಿಗೆ ಟ್ರಾವೆಲ್ ಮಾಡಿದವ್ರು ನಾವು. 2013ರಿಂದ ಒಟ್ಟಿಗೆ ಇದ್ದೀವಿ. ಸುಮ್ಮನೆ ಕೂತಾಗ ಬೆಳಗ್ಗೆ ಬರೆಯೋದು, ಸಂಜೆ ಶಾರ್ಟ್ ಮಾಡೋದು, ನಾವು ಮಾರನೇ ದಿನ ರೆಡಿ ಆಯಿತು. ಅಂದರೆ ಆ ಥರದ್ದು ಸಿನಿಮಾಗಳು ತುಂಬ ಮಾಡಿದ್ದೀವಿ. ಅದೆಲ್ಲ ನಮ್ಮ ಯೂಟ್ಯೂಬಲ್ಲಿದೆ. ಒಂದಿಷ್ಟು ಡಿಲೀಟ್ ಮಾಡ್ಬೇಕು ಆ್ಯಕ್ಚುಲಿ. ಅಂದರೆ ಇವಾಗಿನ ಪ್ರೊಸೆಸ್ಸಿಗೆ ಅದು ಇವನೇನ ಇದು ಮಾಡಿದ್ದು ಅಂತಂದ್ರೂ ಒಂದು ಕ್ವಶನ್ ಕೊಡುತ್ತದು. ಬಟ್ ಇರಲಿ, ಅಂದರೆ ಅದು ಒಂದು ಕಲಿಕೆ ಅಷ್ಟೇ. ಅಂದರೆ ಆ ಥರದ್ದೆಲ್ಲ ಹೆವಿ ಮಾಡಿಬಿಟ್ಟಿದ್ದೀವಿ. ಸೊ ಅಲ್ಲಿ ನನಗೆ ಅಂದರೆ ಅಲ್ಲಿಂದ ನಮಗೆ ಮೇಜರ್ ಟೇಕ್ ಅವೇ ಏನಂತಂದರೆ, ಒಂದು ಸೀನನ್ನು ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದು ನಾವು ಒಟ್ಟಿಗೆ ಕಲ್ತವ್ರು. ನಾವು ಹಾಗೆ ಒಟ್ಟಿಗೆ ಕಟ್ಟಿದ್ದು ಶಾಖಾಹಾರಿ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಅದ್ರದ್ದು ಇನ್ನೊಂದು ಕ್ರೆಡಿಟ್ ನನ್ನ ವಿಶ್ವಜಿತ್ತಿಗೂ ಹೋಗಬೇಕು. ಅಂದರೆ ಅಷ್ಟೇ ಟ್ರಾವೆಲ್ ಮಾಡಿದ್ದಾನೆ ಅವನು, ಅಂದರೆ ಅಷ್ಟೇ ಹಸುವಿರೋ ಇನ್ನೊಬ್ಬ ಟೆಕ್ನಿಷಿಯನ್ ಅವನು. ಸೊ ಒಟ್ಟಿಗೆ ಕೆಲಸ ಮಾಡಿರೋದ್ರಿಂದ, ಒಟ್ಟಿಗೆ ಒಂದು ಇದು ಮಾಡಿರೋದ್ರಿಂದ ನನ್ನ ಒಬ್ಬ ಮೇಜರ್ ಹ್ಯಾಂಡ್ ನನ್ನ ಜೊತೆನೇ ಇದ್ದ ಕೊನೆ ತನಕ. ಅಂದರೆ ಒಂದು ಯಾವುದೋ ಒಬ್ಬ ಸಿನಿಮಾ ಮೇಕರಿಗೆ ಒಬ್ಬ DOP ಅನ್ನೋದು 2ನೇ ಡೈರೆಕ್ಟರ್ ಅವನು ಆ್ಯಕ್ಚುಲಿ. ಹಾಂ, 2ನೇ. ಅಂದರೆ ಅದು ನನಗೆ ಮೇಜರ್ ಸ್ಟ್ರೆಂತ್ ಅಷ್ಟೇ. ಅಂದರೆ ಅದು ಆ ಶಾರ್ಟ್ ಫಿಲಮ್ಸ್ ಅಂತ ಬಂದಾಗ, ಆ ಶಾರ್ಟ್ ಫಿಲಮ್ಸಲ್ಲಿ ನಮಗೆ ಅದೇ ಹೇಳ್ತಿದ್ದಲ್ಲ, ಇವತ್ತು ಬೆಳಗ್ಗೆ ಬರಿತೀವಿ, ಸಂಜೆ ನಾವು ಶೂಟ್ ಮಾಡ್ತೀವಿ ಅಂತ ಬಂದಾಗಲೂ ಆ ಒಂದು ಪ್ರೋಸೆಸ್ ಇದೆಯಲ್ಲ. ಓಕೆ, ನಾವು ನಿನ್ನೆ ಬರೆದಿದ್ದಕ್ಕಿಂತ ಇವತ್ತೇನು ಹೊಸದು ಬರೆದಿದ್ದೀವಿ, ಇದನ್ನು ಹೊಸ ಥರ ಟ್ರೀಟ್ ಮಾಡೋಣ, ಅಥವಾ ಇಲ್ಲೇನೋ ಒಂದು ಹ್ಯಾಂಡ್ ಹೋಗೋಣ, ಅಥವಾ ಇಲ್ಲೇನೋ ಒಂಥರ ಗೆರಿಲ್ಲಾ ಸ್ಟೈಲಲ್ಲಿ ಹೋಗೋಣ, ಅಥವಾ ಇನ್ನೊಂದೇನೋ ಇದರಲ್ಲಿ ಹೋಗೋಣ ಅಂತ ನಾವೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಕೊತೀವಲ್ಲ ಇರೋ ಒಂದಿಷ್ಟು ಸವಲತ್ತುಗಳಲ್ಲಿ. ಅದು ನಮಗೆ ತುಂಬ ಕಲಿಸಿದೆ ಅಂದರೆ ಈ ಪ್ರೋಸೆಸ್ಸಲ್ಲಿ. ಅದೆಲ್ಲ ಮತ್ತೇನಂದರೆ ಆ ಮೂಮೆಂಟಲ್ಲಿ ಆಗೋ ಒಂದಿಷ್ಟು ಫ್ರಸ್ಟ್ರೇಷನ್ಗಳನ್ನು ಸಹ ನಮ್ಮನ್ನು ದೂರ ಮಾಡಿದೆ. ಅಂದರೆ ಪದೇ ಏನೋ ಆಗ್ತಿಲ್ವಲ್ಲ ಅಂತ ಬಂದಾಗ ಏನೋ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಉತ್ಸಾಹ ಅಷ್ಟೇ. ಬಟ್ ನಿಮ್ಮ ಈ 3 ಜನದ ಮೊದಲನೇ ಸಿನಿಮಾದ ಸ್ಕ್ರಿಪ್ಟ್ ಲಾಕ್ ಆಗಿತ್ತಾ? ಆಗಿದ್ರೆ ಕೊನೆಗೆ ಫೈನಲ್ ಔಟ್ಪುಟ್ಗೆ ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಆಯಿತು? ನಮ್ಮದು ಲಾಕ್ ಆಗಿತ್ತು, ಬಟ್ ಆ ಸ್ಪಾಟಲ್ಲಿ ಹೋದಾಗ ಒಂದಿಷ್ಟು ಡೈಲಾಗ್ ವರ್ಷನ್ಸ್ ಆ ಥರದ್ದೆಲ್ಲ, ಅಂದರೆ ಬ್ಲಾಕಿಂಗ್ ಎಲ್ಲ ಮಾಡುವಾಗ
ಸೊ ತುಂಬ ಲೆಂದಿ ಡೈಲಾಗ್ ಇರುತ್ತೆ, ಅವಾಗ ಏನು ಮಾಡೋಕ್ಕಾಗತ್ತಾ ಅಂದರೆ ತಲೆ ಕೆರ್ಕೋಬೇಕಷ್ಟೇ. ಸೊ ಆ ಟೈಮಲ್ಲಿ ಸ್ವಲ್ಪ ಕುಂತ್ಕೊಂಡು ಬರಿಬೇಕಾಗತ್ತೆ ಅಂದರೆ ಅದನ್ನು. ಸೊ ಆ ಟೈಮಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತವೆ. ಬ್ಲಾಕಿಂಗ್ ಯೂಶ್ವಲಿ ರಿಹರ್ಸಲ್ ಮಾಡಿದ್ರೆ ಅದು ಅವಾಯ್ಡ್ ಮಾಡ್ಬೋದು. ಸೊ ಸ್ಪಾಟಲ್ಲಿ ಲೊಕೇಶನಲ್ಲಿ ರಿಹರ್ಸಲ್ ಮಾಡಿದರೆ ಅದನ್ನು ಅವಾಯ್ಡ್ ಮಾಡೋದು. ಸುಮಾರು ನಾವು ಹೆಬ್ಬುಲಿ ಕಟ್ಟಲ್ಲಿ ಸುಮಾರು ಸೀನ್ಸ್ಗಳನ್ನ ಲೊಕೇಶನಲ್ಲಿ ಹೋಗಿ ಮಾಡಿದ್ದು. ಅಲ್ಲಿ ಏನಾಯಿತು, ತುಂಬ ನೀಟಾಗಿ ಕುಂತ್ಕೊಂಡ್ಬಿಟ್ಟಿತ್ತು. ಸೊ ಕೆಲವೊಂದು ಸೀನ್ಸ್ಗಳನ್ನ ಮಾಡೋಕ್ಕಾಗಲಿಲ್ಲ. ಅಲ್ಲೇನಾಯಿತು, ಡೈಲಾಗ್ ಒಂಚೂರು ದೊಡ್ಡದ ಅನಿಸ್ತಿತ್ತು, ಲೆಂದಿ ಅನಿಸ್ತಿತ್ತು. ಸೊ ಇನ್ನು ಚಿಕ್ಕದು ಅನಿಸ್ತಿತ್ತು. ಆ ಟೈಮಲ್ಲಿ ಒಂದಿಷ್ಟು ಜೊತೆಗೆ ಅದು ಏನು ಆ ಕ್ಯಾರೆಕ್ಟರ್ ಕೆಮಿಸ್ಟ್ರಿ ವರ್ಕ್ ಆಗ್ತಿಲ್ಲ ಆ ಡೈಲಾಗಿಗೆ. ಏನು ರಿಯಾಕ್ಷನ್ ಮೇಲೆ ಕೆಲವೊಂದು ಶಾರ್ಟ್ಗಳನ್ನ ಕಂಪೋಸ್ ಮಾಡಬೇಕಾಗಿರುತ್ತೆ. ಸೊ 2 ಕ್ಯಾರೆಕ್ಟರ್ ರಿಯಾಕ್ಷನ್ಸ್ ಮೇಲೆ. ಸೊ ಆ ಟೈಮಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡಬೇಕಾಗತ್ತೆ. ಸೊ ಲಾಕ್ ಅಂತ ಇರಲ್ಲ ಅಂತ ಅನಿಸಿತು ಅಷ್ಟೇ ನನಗೆ. ಬಟ್ ನಿಮ್ಗೆ ಆ ಸಮಯದಲ್ಲಿ ಅಂದರೆ ಇವಾಗ ಶೂಟಿಂಗ್ ಟೆನ್ಷನ್ ಇರುತ್ತೆ, ಆ ಟೈಮಲ್ಲೇ ನೀವು ಏನೋ ಸ್ಕ್ರಿಪ್ಟನ್ನು ಚೇಂಜ್ ಮಾಡಬೇಕು, ಅದು ಹೆಂಗೆ ಪ್ರೆಷರ್? ಅಂದರೆ ನಾನೊಬ್ಬನೇ ಯೋಚನೆ ಮಾಡಿದರೆ ಅದು ಏನೋ ನನ್ನ ಏನೋ ಅನುಕೂಲಕ್ಕೆ ನಾನು ಓಕೆ ಅಂದ್ಬಿಡ್ಬೋದು. ಅಲ್ಲೆಲ್ಲ ಟೀಮ್ ಚೆನ್ನಾಗಿತ್ತಂದ್ರೆ ಏನಾಗುತ್ತೆ, ಅವ್ರು ಅಬ್ಸರ್ವ್ ಮಾಡ್ತಾರೆ, ಇದು ವರ್ಕ್ ಆಗ್ತಿಲ್ಲ, ಇದು ಮಾಡೋಣ ಅಂತ. ಈಗ ದೀಪಕ್ಕು ಅಭಿ ಅಂತ ನಮ್ಮ ಜೊತೆ ಇದ್ದವರು, ಅವರು ಹೇಳ್ತಿದ್ರು, ಅವರು ಅಂದರೆ ಬ್ಲಾಕಿಂಗಲ್ಲಿ ಇದು ವರ್ಕ್ ಆಗಲ್ಲ, ಡೈಲಾಗ್ ಬೇರೆ ಥರ ಇರಬೇಕು. ಸೊ ಆ ಥರದಲ್ಲಿ ತುಂಬ ಲೆಂದಿ ಡೈಲಾಗ್ ಇದ್ದಾಗ ಆವಾಗ ನಾವು ಮಾಡಲೇಬೇಕು. ಸೊ ಇಲ್ಲಾಂತಂದ್ರೆ ಆ ಕ್ಯಾರೆಕ್ಟ್ರು ಆ ಬಾಡಿ ಲ್ಯಾಂಗ್ವೇಜ್ಗೆ ಆ ಡೈಲಾಗ್ಗೆ ಗೊತ್ತೇ ಆಗಲ್ಲ, ಅದು ಏನೇನೋ ಹೋಗ್ತಿರುತ್ತೆ, ಬಾಡಿ ಒಂಥರ ಮೂವ್ ಆಗುತ್ತೆ, ಡೈಲಾಗ್ ಒಂಥರ ಹೇಳ್ತಿರುತ್ತೆ, ಒಂಥರ ಚೆನ್ನಾಗಿ ಅನಿಸಲ್ಲ. ಆ ಥರದಲ್ಲಿದ್ದಾಗ ನಾವು ಮಾಡಲೇಬೇಕಾಗುತ್ತೆ ಡೈರೆಕ್ಷನ್ಸು. ಸೊ ಅದು ನನ್ನ ಎಕ್ಸ್ಪೀರಿಯನ್ಸಲ್ಲಿ. ನಾನು ಯೂಶಲಿ ಫಸ್ಟ್ ಇಂಗ್ಲೀಷಲ್ಲಿ ಒಂದು ಡ್ರಾಫ್ಟ್ ಬರೀತೀನಿ, ಇನ್ಕ್ಲೂಡಿಂಗ್ ಡೈಲಾಗ್ಸ್, ಎಂಟೈರ್ ಸ್ಕ್ರೀನ್ ಪ್ಲೇ. ಅದರಲ್ಲೇ ಒಂದಿಷ್ಟು ರೀಡಿಂಗ್ಸ್ ಇರುತ್ತೆ, ಒಂದಿಷ್ಟು ಐ ಸೆಂಡ್ ಇಟ್ ಔಟ್ ಟು ಪೀಪಲ್ ಟು ರೀಡ್. ಅದರಲ್ಲೊಂದು ಫೀಡ್ಬ್ಯಾಕ್ ಬಂದಮೇಲೆ ಪುನಃ ಐಟ್ರೇಟಿವ್ ಆಗಿ ಒಂದು 10-15 ಡ್ರಾಫ್ಟ್ಸ್ ಆದಮೇಲೆ ಇಂಗ್ಲೀಷ್ ವರ್ಷನ್ ಫ್ರೀಸ್ ಮಾಡ್ತೀನಿ. ಮತ್ತು ಯೂಶಲ್ ರಕ್ಷಿ ಸರಿ ಕೊಡಬೇಕಾದ್ರೆ ಫಸ್ಟ್ ಒಂದು ಇಂಗ್ಲೀಷ್ ವರ್ಷನ್ ಕೊಟ್ಟ ಅಭ್ಯಾಸ ನಮಗೆ. ಅಂದರೆ ಕನ್ನಡ ಓದಕ್ಕೆ ಬರುತ್ತೆ, ಬಟ್ ಫಸ್ಟ್ ಏನು ಬರೆದಿರ್ತೀವಲ್ಲ ಒಂದು ಟ್ರೂ ಸೋರ್ಸ್ ಮೆಟೀರಿಯಲ್, ಅದನ್ನ ಕಳಿಸ್ತೀನಿ. ಆಮೇಲೆ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಪ್ರೋಸೆಸ್. ಅಂದರೆ ಟ್ರಾನ್ಸ್ಲೇಷನ್ ಇಸ್ ಆಲ್ಸೋ ಅಗೇನ್ ನಾಟ್ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್. ಆ ಎಸೆನ್ಸ್ನ ಇಟ್ಕೊಂಡು, ಈಗ ಇಂಗ್ಲೀಷಲ್ಲಿ ವೆನ್ ಯು ಟ್ರಾನ್ಸ್ಲೇಟ್ ಜಸ್ಟ್ ನಾಟ್ ಅಬೌಟ್ ದ ಮೀನಿಂಗ್ ಅಲ್ವಾ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಎಸೆನ್ಸ್, ಇಟ್ಸ್ ಆಲ್ಸೋ ಅಬೌಟ್ ದ ರಿಂಗ್ ಆಫ್ ದ ಡೈಲಾಗ್ಸ್ ಅಲ್ವಾ. ಇಂಗ್ಲೀಷಲ್ಲಿ ಹಿಂಗೆ ಓದ್ಬೇಕಾದ್ರೆ ಸರ್ಟನ್ ರಿಂಗ್ ಕೊಟ್ಟಿರುತ್ತೆ, ಸರ್ಟನ್ ವರ್ಡ್ಸ್ ವುಡ್ ಮೇಕ್ ಯು ಫೀಲ್ ಸಮಥಿಂಗ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಮೀನಿಂಗ್ ಆಫ್ ಇಟ್, ದ ವರ್ಡ್ ಇಟ್ ಸೆಲ್ಫ್. ವೆನ್ ಯು ಸೇ ಮೆಲಿಫುಲಸ್, ಇಟ್ ಸೌಂಡ್ಸ್ ಮೆಲಿಫುಲಸ್, ರೈಟ್? ಸೊ ಕನ್ನಡದಲ್ಲಿ ನಾನು ಅದೇ ಸೇಮ್ ಆ ರಿಂಗ್ ತರಬೇಕು ಅಂತ ಹೇಳಿದ್ರೆ ಅದೊಂದು ಡಿಫ್ರೆಂಟ್ ಪ್ರೋಸೆಸ್ ಆಗಿರುತ್ತೆ. ಇದರಲ್ಲಿ ಒಂದಿಷ್ಟು ಸೊ ಇದನ್ನ ಬರಿಬೇಕಾದ್ರೆ ಯು ವಿಲ್ ಲರ್ನ್ ಬಿಟ್ ಮೋರ್ ಅಬೌಟ್ ದ ಫಿಲಮ್ ಆಸ್ ವೆಲ್. ಒಂದಿಷ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಫಿಲಮ್ ಬಗ್ಗೆ, ಬಟ್ ನೀವು ಪುನಃ ಸೆಕೆಂಡ್ ರೌಂಡ್ ಕೂತಾಗ, ಒಂದು ಫಸ್ಟ್ ಪರ್ಸ್ಪೆಕ್ಟಿವ್ಲಿ ಸೆಕೆಂಡ್ ಇನ್ನೊಂದು ಲ್ಯಾಂಗ್ವೇಜಲ್ಲಿ ಬರೀ ಕೂತಾಗ ವಿಲ್ ಲರ್ನ್ ಬಿಟ್ ಮೋರ್ ಅಬೌಟ್ ದ ಕ್ಯಾರೆಕ್ಟರ್ಸ್, ಯು ವಿಲ್ ಲರ್ನ್ ಬಿಟ್ ಮೋರ್ ಅಬೌಟ್ ದ ಲ್ಯಾಂಗ್ವೇಜ್. ಇದಾದಮೇಲೆ ಓಕೆ, ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂದರೆ ಒಂದು ಲಾಕ್ ಹಾಕ್ತೀವಿ, ಇದು ಫೀಸ್ ಅಂತ ಹಾಕ್ತೀವಿ. ನೆಕ್ಸ್ಟ್ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯು ಸ್ಟಾರ್ಟ್ ಲರ್ನಿಂಗ್ ಅ ಬಿಟ್ ಮೋರ್ ಅಬೌಟ್ ದ ಕ್ಯಾರೆಕ್ಟರ್ಸ್, ಬಿಕಾಸ್ ಆ್ಯಕ್ಟರ್ಸ್ ಬಂದಿದ್ದಾರೆ, ಅವ್ರೊಂದು ಸರ್ಟನ್ ವೇಲಿ ಅಪ್ರೋಚ್ ಮಾಡಿ ನೀವು ಡಿಕ್ಟೇಟ್ ಮಾಡ್ತೀರ ಅವ್ರಿಗೆ, ಈ ಥರನೇ ಇದು ಪರ್ಫಾರ್ಮ್ ಮಾಡಬೇಕು, ದಿಸ್ ಇಸ್ ವಾಟ್ ದ ಕ್ಯಾರೆಕ್ಟರ್ ಇಸ್ ಫೀಲಿಂಗ್, ಡೂ ದಿಸ್ ಅಂತ. ಬಟ್ ಆ ಪ್ರಾಸೆಸ್ಸಲ್ಲಿ ಅವ್ರದ್ದು ಗೊತ್ತಿಲ್ಲದಂಗೆ ಒಂದಿಷ್ಟು ಅವ್ರದ್ದು ಅಂಶಗಳು ಬರುತ್ತಲ್ಲ, ಅವ್ರು ನೀವು ನೋಡ್ತಿದ್ದಂಗೆ ಯು ವಿಲ್ ಲರ್ನ್ ಬಿಟ್ ಮೋರ್ ಅಬೌಟ್ ದ ಕ್ಯಾರೆಕ್ಟರ್ಸ್. ಈಗ ನಿಮ್ದೊಂದು ಸ್ಮೈಲ್ ಸರ್ಟನ್ ವೇಲ್ ಇರುತ್ತೆ, ಅವ್ರ ಸ್ಮೈಲ್ ಒಂದು ಸರ್ಟನ್ ವೇಲ್ ಇರುತ್ತೆ, ಓಕೆನಾ? ನಿಮ್ಮ ಸ್ಮೈಲ್ ಪ್ರಾಬ್ಲಿ ನೋಡಿದ ತಕ್ಷಣ ನಿಮ್ಮ ಮೇಲೆ ನಮಗೆ ಒಂದು ಎಫೆಕ್ಷನ್ ಬರೋ ಥರ ಮಾಡುತ್ತೆ, ಬಟ್ ಅವ್ರ ಸ್ಮೈಲ್ ಮೇ ಬಿ ಇಟ್ ಇಸ್ ಸಮಥಿಂಗ್ ಎಲ್ಸ್ ಅಲ್ವಾ? ಸೊ ಈಗ ನಂಗೆ ಪ್ರೈಮರಿ ಮೋಟಿವ್ ಏನೋ, ಈಗ ಫಾರ್ ಇನ್ಸ್ಟೆನ್ಸ್ ಟಾರ್ಗೆಟ್ ಎಮೋಷನ್ ಇಸ್ ಐ ಹ್ಯಾವ್ ಟು ಮೇಕ್ ಪೀಪಲ್ ಕೇರ್ ಫಾರ್ ದಟ್ ಕ್ಯಾರೆಕ್ಟರ್. ನಾವು ಐ ಹ್ಯಾವ್ ವಾಚ್ಡ್ ಹಿಮ್ ಪರ್ಫಾರ್ಮ್, ಐ ನೋ ದಟ್ ಸ್ಮೈಲ್ ಇಸ್ ನಾಟ್ ಸಫಿಷಿಯಂಟ್, ಐ ನೀಡ್ ಟು ಬ್ರಿಂಗ್ ಫ್ಯೂ ಮೋರ್ ಎಲಿಮೆಂಟ್ಸ್ ಟು ಮೇಕ್ ಪೀಪಲ್ ಕೇರ್ ಫಾರ್ ಹಿಮ್ ಅಲ್ವಾ? ಸೊ ಈ ಪ್ರೊಸೆಸ್ಸಲ್ಲಿ ಅಗೇನ್ ಯು ವುಡ್ ವಾಂಟ್ ಟು ರೀರೈಟ್ ಸಮಥಿಂಗ್. ಇಟ್ ನೀಡ್ ನಾಟ್ ಬಿ ದ ಪ್ಲಾಟ್ ಇಟ್ ಸೆಲ್ಫ್, ಒಂದು ಡೈಲಾಗೋ ಎಕ್ಸ್ಟ್ರಾ ಹಾಕೋದು ಅಥವಾ ತೆಗಿಯೋದು, ಈ ಥರ ಮಾಡಬೇಕಾಗುತ್ತೆ. ಸೊ ಯುಲ್ ಕೀಪ್ ಲರ್ನಿಂಗ್ ಅ ಬಿಟ್ ಮೋರ್ ಅಬೌಟ್ ದ ಕ್ಯಾರೆಕ್ಟರ್ಸ್, ಬಿಟ್ ಮೋರ್ ಅಬೌಟ್ ಯುವರ್ ಸ್ಟೋರಿ ಆಸ್ ಯು ಮೂವ್ ಆನ್. ಮತ್ತೆ ವರ್ಕ್ಶಾಪ್ ಮಾಡ್ತಾನೋ ನಿಮಗೆ ಒಂದಿಷ್ಟು ಇಂಪ್ರೂವೈಸ್ ಮಾಡ್ತೀರಾ. ಈಗ ಡೈಲಾಗಲ್ಲಿ ಒಂದಿಷ್ಟು ಹೇಳಿದ್ನ ಜಸ್ಟ್ ಒಂದು ಲುಕ್ಕಲ್ಲಿ ಕನ್ವೆ ಆಗ್ತಿದಲ್ಲ ಅಂತ ಹೇಳ್ಬೇಕಾದ್ರೆ ಯು ಡಿಸೈಡ್ ಟು ಟೇಕ್, ಆರ್ ಇಲ್ಲಿ ಮಜಾ ಬರ್ತಲ್ಲ, ಇನ್ನೂ ಮಜಾ ಮಾಡ್ಬೋದು ಅಂತಲ್ಲಿ ಇವ್ ವರ್ಕ್ಶಾಪಲ್ಲಿ ಇನ್ನೊಂಚೂರು ಎಕ್ಸ್ಟ್ರಾ ಮಾಡಕ್ಕೆ ಹೋಗ್ತೀರಾ. ಇಟ್ ವರ್ಕ್ಸ್ ಬೋತ್ ವೇಸ್. ಅಂದರೆ ಅದು ನಿಮ್ಗೆ ಒಳ್ಳೇದಾಗುತ್ತೆ. ಈಗ ನಮ್ಮ ಫಿಲಮಲ್ಲಿ ಹಾಗೆ ಆ ಥರ ಮಜಾ ಮಾಡ್ಲಿಕ್ಕೆ ಹೋಗಿ ವರ್ಕ್ಶಾಪಲ್ಲಿ ಒಂದಿಷ್ಟು ಚೇಂಜ್ ಮಾಡಿಸಿ ಅದು ನಮ್ಮ ಫಿಲಮ್ಗೆ ಅದು ಉಲ್ಟಾ ಹೊಡೆದಿದ್ದು ಆಗಿದೆ. ಆ ಲರ್ನಿಂಗು ತೊಗೊಂಡಿದ್ದೀನಿ ನಾನು. ಅಂದರೆ ಐ ಗಾಟ್ ಕ್ಯಾರಿಡ್ ಅವೇ ವರ್ಕ್ಶಾಪಲ್ಲಿ. ಆ ಸೀನಲ್ಲಿ ಆ್ಯಕ್ಚುಲಿ ಹ್ಯೂಮರ್ ವಾಸ್ ನಾಟ್ ದ ಮೇನ್ ಇದು ಏನಪ್ಪ ಕ್ರಕ್ಸ್ ಆಫ್ ದ ಸೀನ್, ಅದು ಮೇನ್ ಎಮೋಷನ್ ಆಫ್ ದ ಸೀನ್. ಬಟ್ ರಿಹರ್ಸಲ್ ಮಾಡ್ತಾ ಮಜಾ ಬರ್ತಿದೆ ಅಂತ ಹ್ಯೂಮರ್ ಮೇಲೆ ಜಾಸ್ತಿ ಓವರ್ ಪ್ಲೇ ಮಾಡೋಕ್ಕೆ ಹೋಗಿ ದೆನ್ ದ ಸೀನ್ ಬಿಕಮ್ ಸಮಥಿಂಗ್ ಎಲ್ಸ್. ದೆನ್ ಎಡಿಟಲ್ಲಿ ದೆನ್ ಅಗೇನ್ ಐ ಹ್ಯಾಡ್ ಟು ರಿಮೂವ್ ಆಲ್ ದಟ್. ಹಂಗೆ ಫೈನಲ್ ಅದು ನೋಡ್ಬೇಕಾದ್ರೆ ಅದು ಅಲ್ಲೂ ಇಲ್ಲ ಥರ ಆಗಿದೆ. ಸೊ ಹಾರ್ಡ್ ಲಾಕ್ ಅನ್ನೋದು
ಅಂಟಿಲ್ ಯು ಟೇಕ್ ದ ಎಕ್ಸ್ಪೋರ್ಟ್ ಇದೆಲ್ಲ ಅದು ಹಾಕ್ಲಿಕ್ಕೆ ಆಗಲ್ಲ. ಬಟ್ ನಿಮಗೊಂದು ಡಿಸಿಪ್ಲಿನ್ ಇಟ್ಕೊಳ್ಳೋಕ್ಕೆ ನೀವು ಒಂದು ಸ್ಕ್ರಿಪ್ಟ್ ಒಂದು ಲಾಕ್ ಅಂದರೆ ಅಟ್ಲೀಸ್ಟ್ ನಾನು ಮಾಡ್ತೀನಿ, ಮಾಡಲೇಬೇಕು ಅಂತ ಇರಲ್ಲ. ಯಾಕಂದರೆ ಒಬ್ಬೊಬ್ರು ಫಿಲ್ಮ್ ಮೇಕರ್ ಒಂದೊಂದು ಅಪ್ರೋಚ್ ಇರುತ್ತೆ. ಒಬ್ಬೊಬ್ರು ಆ್ಯಕ್ಚುಲಿ ಸೀನೇ ಬರೆಯಲ್ಲ, ಜಸ್ಟ್ ಸೇ ಈ ಸೀನ್ ಏನಾಗುತ್ತೆ ಅಂತ ಇದು ಮಾಡಿ ದೆನ್ ದೇ ಲೆಟ್ ಆ್ಯಕ್ಟರ್ಸ್ ಪರ್ಫಾರ್ಮ್ ಇಟ್. ಅದು ಲೈನ್ಸು ಕೊಟ್ಟಿರಲ್ಲ, ಏನೂ ಕೊಟ್ಟಿರಲ್ಲ, ಜಸ್ಟ್ ಡೂ ಇಟ್ ಅಂತ. ಅಗೇನ್ ಅದು ಎಲ್ಲ ರೀತಿ ಫಿಲಮ್ ವರ್ಕ್ ಆಗುತ್ತೆ ಗೊತ್ತಿಲ್ಲ, ಬಟ್ ಒಬ್ರೊಬ್ರ ಒಂದೊಂದು ಸ್ಟೈಲ್ ಇರುತ್ತೆ. ಸೊ ನಾನು ಇದೇ ಕರೆಕ್ಟ್ ಅಂತ ಹೇಳಲಿಕ್ಕಾಗಲ್ಲ, ಬಟ್ ದಿಸ್ ಇಸ್ ವಾಟ್ ಐ ಫಾಲೋ. ಅಂದ್ರೆ ನನಗೆ ಅದೇ ಕೆಮಿಸ್ಟ್ರಿ ಡಸಂಟ್ ಕಮ್ ಫ್ರಮ್ ದ ಲೈನ್ಸ್ ಅಂತ ಹೇಳ್ತಾರೆ. ಅದೇ ಅದು ರಿಯಾಕ್ಷನ್ ಮೇಲೆ ಹೋಗುತ್ತೆ ಕೆಮಿಸ್ಟ್ರಿ. ಅದೇ ಲಾಕ್ ಮಾಡಿದಾಗ ಕೆಮಿಸ್ಟ್ರಿ ನಿಮ್ಗೆ ವರ್ಕ್ ಆಗ್ಲಿಲ್ಲ ಅಂದ್ರೆ ಲಾಕ್ ಮಾಡಿದ್ರೆ ಏನ್ ಪ್ರಯೋಜನ ಅಲ್ಲ, ಅಗೇನ್ ಅಲ್ಲಿ ವರ್ಕ್ ಮಾಡ್ಲೇಬೇಕು. ಸೊ ಅದರದ್ದು ಸೊ ನೀವು ಅದನ್ನ ಹೇಳ್ತೀರಾ, ಸ್ಕ್ರಿಪ್ಟ್ ಅನ್ನೋದು ಲಾಕ್ ಅಂತ ಆಗದೇ ಇಲ್ಲ. ಇಲ್ಲ, ಹೌದು. ಅಂದರೆ ಅದು ಇದೆ. ಅಂದರೆ ಕೊನೆ ತನಕನೂ ಅಂದರೆ ಒಂದು ನನ್ನ ಪ್ರೊಸೆಸ್ಸಲ್ಲಿ ನನಗೆ ಆ್ಯಕ್ಚುಲಿ ಒಂದು 80% ಲಾಕ್ ಆಗಿರುತ್ತೆ. ಅದು 90% ಲಾಕ್ ಆಗಿರುತ್ತೆ. ಯಾಕೆಂದರೆ ಒಂದು ಕಟ್ಟೆ ನಾನು ಬರೆದಿರೋದ್ರಿಂದ, ಅಂದರೆ ಎಲ್ಲಿ ಎಡಿಟ್ ಕಟ್ಟಾಗುತ್ತೆ, ಯಾವ ರಿಯಾಕ್ಷನಿಗೆ ಕಟ್ಟಾಗುತ್ತೆ, ಯಾವ ಆ್ಯಕ್ಷನಿಗೆ ಕಟ್ಟಾಗುತ್ತೆ ಅನ್ನೋದು ಬರೆದ್ಬಿಟ್ಟಿರ್ತೀನಿ. ಯಾಕೆಂದರೆ ಎಡಿಟಿಂಗ್ ಪಾಯಿಂಟ್ ಆಫ್ ವ್ಯೂಲೇ ಒಂದು ಸ್ವಲ್ಪ ಸ್ಕ್ರಿಪ್ಟ್ ಇರುತ್ತೆ. ಅಂದರೆ ಎಸ್ಪೆಷಲಿ ಥ್ರಿಲ್ಲರ್ಸ್. ಬಟ್ ಒನ್ಸ್ ಅದು ಡ್ರಾಮಾ ಅಂತ ಬಂದಾಗ, ಅಥವಾ ಒನ್ಸ್ ಅದು ಬೇರೆ ಯಾವುದೋ ಒಂದು ಹ್ಯೂಮರ್ ಸಿನಿಮಾ ಅಂತ ಬಂದಾಗ, ಅಲ್ಲಿ ನನಗೆ ಪರ್ಫಾರ್ಮರ್ಸಿಗೆ ಒಂದು ಸ್ಪೇಸ್ ಕೊಟ್ಟಿರ್ತೀವಿ. ಸೊ ಅಲ್ಲಿ ಅವ್ರು ಪರ್ಫಾರ್ಮ್ ಮಾಡಿದಾಗ ನಾವು ಏನೊಂದು ಶಾರ್ಟ್ ಡಿವೈಡ್ ಮಾಡಿರ್ತೀವಿ, ಆ ಸ್ಪಾಟಿಗೆ ಹೋಗಿ ಅವ್ರು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಇಲ್ಲ ಇಲ್ಲಿ ಬೇರೆ ಡೈಲಾಗಿಗೆ ಕಟ್ಟಾದ್ರೆ ವರ್ಕ್ ಆಗುತ್ತೆ ಇದು ಅನ್ನೋ ಥರ ಅಲ್ಲೊಂದು ಸಣ್ಣ ಅಪ್ಗ್ರೇಡೇಷನ್ ಆಗುತ್ತೆ. ಅದು ಅಲ್ಲಿ ಇಮಿಡಿಯೇಟಲ್ಲಿ ಒಂದು ಕಾಲ್ ತೊಗೊಂಡು ಒಂದು ಅಪ್ಗ್ರೇಡೇಷನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಸ್ಕ್ರಿಪ್ಟ್ ಯಾವಾಗ ಲಾಕ್ ಮಾಡ್ಬೋದು ನಾನು ಅಂದರೆ ನನ್ನ ಪ್ರೊಸೆಸ್ಸಲ್ಲಿ ಅಂದರೆ, ಈಗ ಯಾರೋ ಒಬ್ಬ ಕ್ಯಾಸ್ಟಿಂಗ್ ಮಾಡಿರ್ತೀನಲ್ಲ, ನನಗೆ ಕ್ಯಾಸ್ಟಿಂಗ್ ಮತ್ತು ಸ್ಕ್ರಿಪ್ಟ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ನನಗೆ. ಅಂದರೆ ಆ ಕ್ಯಾಸ್ಟಿಂಗ್ ಈ ಫೇಸ್ ಬಿದ್ದುಬಿಟ್ರೆ ಈ ಡೈಲಾಗ್ ಹೇಳೋಕ್ಕೆ ಸಾಧ್ಯ ಇಲ್ಲ. ಓಕೆ, ಹಂಗಿದ್ಮೇಲೆ ಈ ಫೇಸಿಗೆ ನಾನು ಬೇರೆ ಥರ ಹೇಳಿಸ್ಬೇಕು. ಅಂದರೆ ಇವರಾಗಲೇ ಒಂದು ಮೆನ್ಷನ್ ಮಾಡಿದ್ರಲ್ಲ ಹಾಗೆ, ಅಂದರೆ ಆ ಸ್ಮೈಲ್ ಬಗ್ಗೆ ಮೆನ್ಷನ್ ಮಾಡಿದಾಗ ನನಗದು ಕನೆಕ್ಟ್ ಆಗಿದ್ದು. ಓಕೆ, ನನಗೆ ಈ ಕ್ಯಾರೆಕ್ಟ್ರು ಯಾಕೋ ನಂಗೆ ಡೇಟ್ ಸಿಗ್ತಾ ಇಲ್ಲ, ಓಕೆ ನಾವು ಇವ್ರನ್ನ ಫೈನಲ್ ಮಾಡಿದ್ದೀವಿ, ಸೊ ನನಗೆ ಇನ್ನೆಷ್ಟು ಟೈಮ್ ಇದೆ, ಇನ್ನೊಂದು ತಿಂಗಳು ಟೈಮ್ ಇದೆ ಅಂದರೆ, ಆ ಒಂದು ತಿಂಗಳಲ್ಲಿ ಆ ಫೇಸ್ ಏನೇನು ಹೇಳ್ತಾ ಇದೆ ಅದನ್ನು ಒಂದ್ಸಲ ರೀಕಾಲ್ ಮಾಡಿದಾಗ ಅಲ್ಲಿ ಒಂದಿಷ್ಟು ಚೇಂಜಸ್ ಆಗುತ್ತೆ. ಅಂದರೆ ಓಕೆ, ನಾನು ಅವ್ರನ್ನ ಭೇಟಿಯಾಗಿ ಬಂದಿದ್ದೀನಿ, ಅವ್ರನ್ನ ಪದೇ ಭೇಟಿ ಆಗ್ತಾ ಇದ್ದೀನಿ, ಸೊ ಅವ್ರಿಗೆ ಈ ಡೈಲಾಗ್ ಸೂಟ್ ಆಗಲ್ಲ ಅಥವಾ ಈ ಮೂಮೆಂಟ್ ಸೂಟ್ ಆಗಲ್ಲ ಅಂತ ಬಂದಾಗ ಮತ್ತೆ ಸ್ಕ್ರಿಪ್ಟನ್ನು ಅಪ್ಗ್ರೇಡ್ ಮಾಡಿದ್ದಿದೆ. ಸೊ ಇದು ನನ್ನ ಆ್ಯಕ್ಚುಲಿ ಪ್ರೊಸೆಸ್. ಒಂದು ಪ್ರೊಡ್ಯೂಸರ್ ಪಿಚ್ ಯಾವ ಫಾರ್ಮ್ಯಾಟಲ್ಲಿ ಇರಬೇಕು? ನನಗೆ ಫುಲ್ ಬ್ರೇಕ್ ಡೌನ್ ಆಗಿ ಹತ್ಬಿಟ್ಟು ಒಂದು ಮೂಲೆಗೆ ಹೋಗಿ ರಿಲೀಸಿಗೆ ಅಂತ ಒಂದಿಷ್ಟು ಬಜೆಟ್ ಇಟ್ಕೊಳ್ಳೋಣ. ಬಟ್ ಒಂದಂತೂ ಕ್ಲಾರಿಟಿ ಇತ್ತು, ನಾವು ಹೊಸಬ್ರು ಅನ್ನೋದು. ನಾನು ಸಿಟ್ಟೆ ಮಾಡ್ಕೊಳ್ತಿರ್ಲಿಲ್ಲ, ಬಟ್ ಒಳಗಡೆ ಇಟ್ಕೊಳ್ತಿದ್ದೆ. ಮಾರ್ಕೆಟಿಂಗ್ ಮಾಡಿದಲ್ಲಿ ಇದನ್ನ ಮಾಡಬಾರ್ದಿತ್ತು, ನಾನು ಇದು ಮಾಡಿದ್ರೆ ಬೆಟರ್ ಆಗ್ತಿತ್ತು ಅನ್ನೋದಾದ್ರೆ ಏನು? ಈ ಹೊಸ ಫಿಲ್ಮ್ ಮೇಕರ್ಸು ಹೋಪ್ಸ್ ಇಟ್ಕೋಬೋದಾ?